So, hello dear student, welcome to Commerce Mind YouTube channel. So, last session ಅಲ್ಲಿ so 1 ಇಂದ 28 questions ವರೆಗೂ ಕಾಮರ್ಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ 2018 KCET ಕ್ವೆಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಬಂದಿದ್ವಿ. ಸೊ ಇವತ್ತಿಂದ 29th ಕ್ವೆಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಬಿಕಾಸ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಅದೇ ಕ್ವೆಶನ್ಸ್ ಬರುತ್ತೆ ಅಂತ ಅಲ್ಲ. ಓಕೆ, ಬಟ್ ಅದೇ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಏನ್ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ, ಸೊ ಅದೇ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ ಗಳು ಬರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ ನೀವು ಯಾವುದೇ ಎಕ್ಸಾಮ್ ಪ್ರಿಪರೇಷನ್ಸ್ ಮಾಡ್ತಾ ಇದ್ರು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಸ್ 29th ಕ್ವೆಶನ್ಸ್ ಇಂದ ನೋಡ್ತಾ ಹೋಗೋಣ ಈ ಸೆಷನ್ ಅಲ್ಲಿ. ಅಂಡ್ ಇನ್ನೊಂದು ವಿಷಯ ಏನಂತಂದ್ರೆ ವಾಟ್ಸಪ್ ಚಾನಲ್ ಇದೆ ಅಂಡ್ ಟೆಲಿಗ್ರಾಮ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ಇದನ್ನೆಲ್ಲ PDF ನ ಸ್ಕ್ರೀನ್ ಶಾಟ್ ತಗೊಳ್ಳೋದೆಲ್ಲ ಏನ್ ಬೇಡ. ಸೊ ನೀವು ಈಸಿಯಾಗಿ ನೋಟ್ಸ್ ಲಿಂಕ್ ಅಲ್ಲಿ ಥ್ರೂ ಲಿಂಕ್ ನೀವು ಜಾಯ್ನ್ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದನ್ನ ನೋಡಿ ನೀವು ಜಾಯ್ನ್ ಆಗಿ. ಸೊ ವಾಟ್ಸಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಜಾಯ್ನ್ ಆದ್ರೆ ನಾನು ಅಲ್ಲೇ ನೋಟ್ಸ್ ಅನ್ನ ಹಾಕ್ತೀನಿ. ಓಕೆ, ಸೊ ನೋಟ್ಸ್ ಏನೇ ನೋಟ್ಸ್ ಇದ್ರು ಮತ್ತೆ ಡೈಲಿ ಮಾಕ್ ಟೆಸ್ಟ್ ಗಳು ಕೂಡ ಕಂಡಕ್ಟ್ ಮಾಡ್ತಿದ್ದೀನಿ. ಸೊ ಡೈಲಿ ಮಾಕ್ ಟೆಸ್ಟ್ ಅನ್ನ ಮಾಡಿ. ಸೊ ಅದೆಲ್ಲ ನಿಮ್ಮ KCET ಪ್ರಿಪರೇಷನ್ಗೆ ಬೂಸ್ಟ್ ಕೊಡುತ್ತೆ. ಓಕೆ, ಸೊ ಈಗ ಕ್ಲಾಸ್ ಶುರು ಮಾಡೋಣ. ನೆಕ್ಸ್ಟ್ 29th ಕ್ವೆಶನ್ ಬಂದು, ಸೊ ಕಂಪನೀಸ್ ನಾರ್ಮಲಿ ಡೆವಲಪ್ ಪ್ರಾಡಕ್ಟ್ ಲೈನ್ಸ್ ರಾದರ್ ದೆನ್ ಸಿಂಗಲ್ ಪ್ರಾಡಕ್ಟ್ ಆರ್ ಅಂಡ್ ಇಂಟ್ರೊಡ್ಯೂಸ್ ಪ್ರೈಸ್ ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್ 1. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, so many companies offer optional products, features and service along with their main product to boost the sales ಅಂತ ಹೇಳ್ತಾ ಇದ್ದಾರೆ. ಸೊ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಓಕೆ, ಸೊ ನೋಡಿ, ಕಂಪನಿ ನಾರ್ಮಲ್ ಆಗಿ ಪ್ರಾಡಕ್ಟ್ ಲೈನ್ ಅನ್ನ ಡೆವಲಪ್ ಮಾಡೋದ್ರ ಬದಲು ಅದು ಸಿಂಗಲ್ ಲೈನ್ ಅನ್ನ ಡೆವಲಪ್ ಮಾಡೋದ್ರ ಬದಲು ಸಿಂಗಲ್ ಪ್ರಾಡಕ್ಟ್ ಲೈನ್ ಅನ್ನ ಅದು ಏನ್ ಮಾಡುತ್ತೆ, ಪ್ರಾಡಕ್ಟ್ ಲೈನ್ಸ್ ಅನ್ನ ಡೆವಲಪ್ ಮಾಡುತ್ತೆ ಮತ್ತೆ ಪ್ರೈಸ್ ಸ್ಟೆಪ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಫಸ್ಟ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ 1 ಅನ್ನ ಅನಲೈಸ್ ಮಾಡ್ತಾ ಹೋಗೋಣ. ಸೊ ದಿಸ್ ಇಸ್ ಫಸ್ಟ್ ಸ್ಟೇಟ್ಮೆಂಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಮೋಸ್ಟ್ ಕಂಪನೀಸ್ ಕ್ರಿಯೇಟ್ ಪ್ರಾಡಕ್ಟ್ ಲೈನ್ಸ್ ಆರ್ ಎ ಗ್ರೂಪ್ ಆಫ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂತ. ಪ್ರಾಡಕ್ಟ್ಸ್ ಲೈನ್ ಅಂದ್ರೇನು, ಗ್ರೂಪ್ ಆಫ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಿರೋದು ಅಂತ. ಫಾರ್ ಎಕ್ಸಾಂಪಲ್, ಈಗ ಪ್ರಾಡಕ್ಟ್ಸ್ ಲೈನ್ಸ್ ಅಂದ್ರೆ ಯಾವ್ದು ತಗೋಬಹುದು, ಲೈಕ್ ಡವ್ ಅಂತ ಬಂದ್ರೆ ಅದು ಒಂದು ಸೋಪ್ ಅಂತ ಇರ್ಬೋದು, ಶಾಂಪೂ ಅಂತ ಇರ್ಬೋದು, ಅಥವಾ ಅದಿದ್ದು ಕ್ರೀಮ್ಸ್ ಗಳಿರ್ಬೋದು, ಫೇಸ್ ವಾಶ್ ಇರ್ಬೋದು. ಸೊ ಲೈಕ್ ದಟ್ ಒಂದೇ ಪ್ರಾಡಕ್ಟ್ಸ್ ಅಲ್ಲಿ ಹಲವಾರು ತರದ್ದು ನಿಮ್ಗೆ ಬರುತ್ತೆ. ಸೊ ಅದನ್ನ ಏನಂತಾರೆ, ಅದು ಏನ್ ಮಾಡುತ್ತೆ ಅಂದ್ರೆ ಬ್ರಾಡರ್ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಿರುತ್ತೆ. ಸೊ ಲೈಕ್ ದಟ್ ಅದನ್ನ ಪ್ರಾಡಕ್ಟ್ ಲೈನ್ಸ್ ಅಂತ ಕರೆಯುವಂಥದ್ದು. ಅಂತಂದ್ರೆ ಗ್ರೂಪ್ ಆಫ್ ರಿಲೇಟೆಡ್ ಪ್ರಾಡಕ್ಟ್ಸ್. ಓಕೆ, ಸೊ ರಾದರ್ ದೆನ್ ಜಸ್ಟ್ ಅ ಸಿಂಗಲ್ ಪ್ರಾಡಕ್ಟ್. ದಿಸ್ ಇಸ್ ದ ಫಸ್ಟ್ ಸ್ಟೇಟ್ಮೆಂಟ್. ಇದು ಕರೆಕ್ಟ್ ಆಗಿರುತ್ತೆ. ಯಾವುದೇ ಪ್ರಾಡಕ್ಟ್ ಆದ್ರೂ ಅಷ್ಟೇನೆ. ಸೊ ಯಾವುದೇ ಇಂಡಸ್ಟ್ರಿ ಕಂಪನಿ ಮಾರ್ಕೆಟ್ಗೆ ಬಂದ್ರೆ ಅದು ಪ್ರಾಡಕ್ಟ್ ಲೈನ್ ಕ್ರಿಯೇಟ್ ಮಾಡೋದಕ್ಕೆ ನೋಡುತ್ತೆ. ಅಂದ್ರೆ ತಂದೆ ನೇಮ್ ಅಲ್ಲಿ ಹಲವಾರು ತರದ್ದು ಪ್ರಾಡಕ್ಟ್ಸ್ ಗಳು ಇರಬೇಕು ಅಂತ ಬಯಸುತ್ತೆ. ದಟ್ ಈಸ್ ವಾಟ್ ಕಾಲ್ ಇಟ್ ಆಸ್ ಪ್ರಾಡಕ್ಟ್ ಲೈನ್. ಓಕೆ, ಅದು ಸಿಂಗಲ್ ಪ್ರಾಡಕ್ಟ್ ಮಾತ್ರ ಸ್ಟೇಬಲ್ ಆಗಿರೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದ್ರೆ ತಂದೆ ಹೆಸರಲ್ಲಿ ಮಾರ್ಕೆಟ್ ಅನ್ನ ಜಾಸ್ತಿ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಅದರ ಉದ್ದೇಶ ಇರುತ್ತೆ. ಓಕೆ, ದಿಸ್ ಅಲೋಸ್ ದೆಮ್ ಟು ಸರ್ವ್ ಡಿಫ್ರೆಂಟ್ ಕಸ್ಟಮರ್ ಸಿಗ್ಮೆಂಟ್ಸ್ ಅಂಡ್ ಪ್ರೈಸ್ ಪಾಯಿಂಟ್. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಡಿಫ್ರೆಂಟ್ ಕಸ್ಟಮರ್ ಸಿಗ್ಮೆಂಟ್ ಅನ್ನ ಅದು ಅಲ್ಲಿಗೆ ಸರ್ವ್ ಮಾಡ್ಬೋದು. ಡಿಫ್ರೆಂಟ್ ಕಸ್ಟಮರ್ ಸಿಗ್ಮೆಂಟ್ ಗೆ ಸರ್ವ್ ಮಾಡ್ಬೋದು, ಮತ್ತೆ ಪ್ರೈಸ್ ಕೂಡ ಅದು ಪಾಯಿಂಟ್ ಔಟ್ ಮಾಡಿರುತ್ತೆ. ಸೊ ಇಂಟ್ರೊಡ್ಯೂಸ್ ಪ್ರೈಸ್ ಸ್ಟೆಪ್ಸ್ ಮೀನ್ಸ್ ಆಫರಿಂಗ್ ಡಿಫರೆನ್ಸ್ ಮಾಡೆಲ್ ಅಟ್ ವೇರಿಯಸ್ ಪ್ರೈಸಸ್ ಟು ಕ್ಯಾಪ್ಚರ್ ಅ ಬ್ರಾಡರ್ ಮಾರ್ಕೆಟ್. ಫಾರ್ ಎಕ್ಸಾಂಪಲ್, ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಐಫೋನ್ SE, ಐಫೋನ್ 15 ಮತ್ತೆ ಐಫೋನ್ 15 ಪ್ರೋ ಮ್ಯಾಕ್ಸ್ ಈ ತರ ಬಂದಾಗ, ಸೊ ಸೇಮ್ ಐಫೋನ್ದೇನೆ ಅದು ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಲೈನ್ಸ್ ಇರುವಂತದ್ದು. ಬಟ್ ಅದೇನ್ ಮಾಡ್ತಾ ಇದೆ, ವೇರಿಯಸ್ ಮಾಡೆಲ್ಸ್ ಅನ್ನ ಬಿಡ್ತಾ ಇದೆ. ಸೊ ಯಾಕೆ ಅಂದ್ರೆ ವೇರಿಯಸ್ ಪ್ರೈಸ್ ಸ್ಟೆಪ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ. ಐಫೋನ್ SE ಅಂತ ಬಂದ್ರೆ ಒಂದ್ ಪ್ರೈಸ್ ಇರುತ್ತೆ, ಐಫೋನ್ 15 ಗೆ ಒಂದ್ ಪ್ರೈಸ್, ಐಫೋನ್ 15 ಪ್ರೋ ಮ್ಯಾಕ್ಸ್ ಗೆ ಒಂದು ಅದಕ್ಕೆ ಒಂದು ಫೀಚರ್ ಇರುತ್ತೆ, ಮತ್ತೆ ಅದಕ್ಕೆ ಒಂದು ಪ್ರೈಸ್ ಇರುತ್ತೆ. ಸೊ ಈ ತರ ಹಲವಾರು ಮಾಡೆಲ್ಸ್ ಗಳನ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಅನ್ನ ಮಾಡಿಸಿ ಪ್ರೈಸ್ ಸ್ಟೆಪ್ಸ್ ಅನ್ನ ತಗೊಂಡು ಬ್ರಾಡ್ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ. ದಿಸ್ ಇಸ್ ದ ಫಸ್ಟ್ ಸ್ಟೇಟ್ಮೆಂಟ್. ದಿಸ್ ಇಸ್ ರೈಟ್. ಓಕೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು, yes, your second statement is that is also correct. This refers to optimal product pricing or add-ons. Companies often offer features or service. Example, extended warranty ಆಗಿರ್ಬೋದು, accessories ಆಗಿರ್ಬೋದು, software upgrades ಆಗಿರ್ಬೋದು, that enhance the main product or and increase the revenue.
ಎರಡು ಕೂಡ ರೈಟ್ ಆನ್ಸರ್ ಆಗಿರುವಂತದ್ದು. ನೋಡಿ, ಮೆನಿ ಕಂಪನಿ ಆಫರ್ ಆಪ್ಷನಲ್ ಪ್ರಾಡಕ್ಟ್ಸ್ ಫೀಚರ್ಸ್ ಅಂಡ್ ಸರ್ವಿಸ್ ಅಲಾಂಗ್ ವಿತ್ ದರ್ ಮೇನ್ ಪ್ರಾಡಕ್ಟ್. ಅದು ತನ್ನ ಮೇನ್ ಪ್ರಾಡಕ್ಟ್ ಜೊತೆ ಸೊ ಆಪ್ಷನಲ್ ಪ್ರಾಡಕ್ಟ್ಸ್ ಅಥವಾ ಫೀಚರ್ ಸರ್ವಿಸ್ ಅನ್ನು ಕೂಡ ಮೇನ್ ಪ್ರಾಡಕ್ಟ್ ಜೊತೆ ಅದು ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಆಫರ್ ಅನ್ನ ಮಾಡುತ್ತೆ. ಸೊ ಅದನ್ನ ಏನಂತಾರೆ, ಏನಕ್ಕೋಸ್ಕರ ಮಾಡ್ತಾರೆ ಅವರು ಆತರ ಅಂದ್ರೆ ತಮ್ಮ ಸೇಲ್ಸ್ ಅನ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಆಪ್ಷನಲ್ ಪ್ರಾಡಕ್ಟ್ ನ ತಮ್ಮ ಮೇನ್ ಪ್ರಾಡಕ್ಟ್ ಜೊತೆ ಬಿಡ್ತಾರೆ, ಆಫರ್ ಅನ್ನ ಮಾಡ್ತಾರೆ. ಸೊ ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ರೈಟ್. ಫಾರ್ ಎಕ್ಸಾಂಪಲ್ ಯಾವ್ದು ಆಪ್ಷನಲ್ ಪ್ರಾಡಕ್ಟ್ ಪ್ರೈಸಿಂಗ್ ಅಂತಂದ್ರೆ ಲೈಕ್ ವಾರಂಟಿಯನ್ನು ಎಕ್ಸ್ಟೆಂಡ್ ಮಾಡುವಂಥದ್ದು, ಆಕ್ಸೆಸರಿ ಕೊಡುವಂಥದ್ದು. ಇವಾಗ ಯಾವ್ದಾದ್ರು ಐಫೋನ್ ಆ ತರ ತಗೊಂಡ್ರೆ ಅದಕ್ಕೆ ಚಾರ್ಜರ್ ಆಗಿರ್ಬೋದು, ಹೆಡ್ಫೋನ್ ಆಗಿರ್ಬೋದು, ಸೊ ಲೈಕ್ ದಟ್ ಆ ತರ ಕೊಡುವಂಥದ್ದು. ಅಂಡ್ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ಸ್ ನ ಕೆಲವೊಂದು, ಇವಾಗ ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ಬುಕ್ ಅಂತ ತಗೊಂಡಾಗ ಲ್ಯಾಪ್ಟಾಪ್ ನ, ಸೊ ಅಲ್ಲೇ ಕೆಲವೊಂದು ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡಿ ಕೊಡುವಂಥದ್ದು. ಸೊ ಲೈಕ್ ದಟ್ ಈ ತರ ಆಫರ್ ಅನ್ನ ಮಾಡುವಂಥದ್ದು ಆಪ್ಷನಲ್ ಪ್ರಾಡಕ್ಟ್ಸ್ ಇದೆಲ್ಲ. ಓಕೆ, ಸೊ ದಟ್ಸ್ ವೈ ದ ಬೋತ್ ಸ್ಟೇಟ್ಮೆಂಟ್ ಇಸ್ ರೈಟ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. 29th ಕ್ವೆಶ್ಚನ್. Yes. Yes. Question number 13. So, ಇಲ್ಲಿ question 30 ಏನು ಹೇಳ್ತಾ ಇದ್ದಾರೆ ಅಂದ್ರೆ set of consumer who are interested in and access to a particular offer is called ಅಂತ ಕೇಳ್ತಾ ಇದ್ದಾರೆ. ನಾನೇ ಆನ್ಸರ್ ಹೈಲೈಟ್ ಮಾಡಿದ್ದೀನಿ, ದಟ್ ಇಸ್ ಅವೈಲೇಬಲ್ ಮಾರ್ಕೆಟ್. ಅಂದ್ರೆ ಸೆಟ್ ಆಫ್ ಕನ್ಸ್ಯೂಮರ್ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಆ ಪ್ರಾಡಕ್ಟ್ ಮೇಲೆ, ಮತ್ತೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಅದನ್ನ ಆಕ್ಸೆಸ್ ಮಾಡುವಂತ ಅಥವಾ ಪರ್ಚೇಸ್ ಮಾಡುವಂತ ಎಬಿಲಿಟಿ ಕೂಡ ಇರುತ್ತೆ. ಓಕೆ, ಸೊ ಅಂತಹ ಮಾರ್ಕೆಟ್ಸ್ ಅನ್ನ ಏನಂತ ಕರೀತಾರೆ, ಅವೈಲೇಬಲ್ ಮಾರ್ಕೆಟ್ಸ್ ಅಂತ ಕರೀತಾರೆ. ಸೊ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕೆಟ್ಸ್ ಇದೆ, ಸೊ ಅಷ್ಟು ನೋಡ್ಬಿಡೋಣ. ಸೊ ಯಾವ್ದಾದ್ರು ಒಂದ್ ಮಾರ್ಕೆಟ್ ಕೇಳಿದ್ರು ನಿಮ್ಗೆ ಎಕ್ಸಾಮ್ ಅಲ್ಲಿ ಬೆನಿಫಿಟ್ ಆಗುತ್ತೆ. ಸೊ ಫಸ್ಟ್ ಒನ್ ಬಂದು ಪೊಟೆನ್ಶಿಯಲ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಪೊಟೆನ್ಶಿಯಲ್ ಮಾರ್ಕೆಟ್ ಅಂದ್ರೆ ಏನು? ಎಸ್, ನೋಡಿ, ಆಲ್ ಕನ್ಸ್ಯೂಮರ್ಸ್ ಹೂ may be interested even if they can access or afford it. ಸೊ ಅದನ್ನ ಎಲ್ಲರಿಗೂ ಕೂಡ ಮೇ ಬಿ ಎಲ್ಲರಿಗೂ ಕೂಡ ಅಲ್ಲಿರುವಂತ ಎಲ್ಲಾ ಕಸ್ಟಮರ್ಸ್ಗೂ ಕೂಡ ಇಂಟ್ರೆಸ್ಟ್ ಇರ್ಬೋದು. ನೀವು ಪೊಟೆನ್ಶಿಯಲ್ ಮಾರ್ಕೆಟ್ ಅಂದ್ರೆ ಏನು ಅಂದ್ರೆ, ಸೊ ನೀವು ರಿಲೀಸ್ ಮಾಡಿರುವಂತ ಪ್ರಾಡಕ್ಟ್ ಎಲ್ಲಾ ಕಸ್ಟಮರ್ಸ್ಗೂ ಇಂಟ್ರೆಸ್ಟ್ ಇರ್ಬೋದು. ಈವನ್ ಅವ್ರಿಗೆ ಅದನ್ನ ಆಕ್ಸೆಸ್ ಮಾಡೋದಕ್ಕೆ ಬರಲ್ಲ ಅಂದ್ರೂ, ಮತ್ತೆ ಅವ್ರಿಗೆ ಅದನ್ನ ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂದ್ರೆ ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ ಅಂದ್ರೂ, ಸೊ ಅವ್ರಿಗೆ ಇಷ್ಟ ಇರ್ಬೋದು. ಸೊ ಅಂತಹ ಮಾರ್ಕೆಟ್ಸ್ ಅನ್ನ ಏನಂತ ಕರೀತಾರೆ, ಪೊಟೆನ್ಶಿಯಲ್ ಮಾರ್ಕೆಟ್ಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ತಗೊಳ್ಳೋಣ. ಸೊ ಒಂದು ಟೌನ್ ಅಲ್ಲಿ ಒಂದು ಟೌನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಒಂದು ಟೌನ್ ಅಲ್ಲಿ 800 ಪೀಪಲ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ 800 ಪೀಪಲ್ಸ್ ಇದ್ದಾರೆ ಅಲ್ಲಿ. ಸೊ 800 ಪೀಪಲ್ಸ್ ಅಲ್ಲಿ 200 ಪೀಪಲ್ಸ್ ಹತ್ರ ಮೊಬೈಲ್ ಫೋನೇ ಇಲ್ಲ ಅಂತ ಅನ್ಕೊಳ್ಳಿ. ಓಕೆ, ಸೊ 800 ಪೀಪಲ್ಸ್ ಅಲ್ಲಿ 200 ಪೀಪಲ್ಸ್ ಹತ್ರ ದೇ ಡೋಂಟ್ ಯೂಸ್ ಮೊಬೈಲ್ ಫೋನ್ಸ್. ಓಕೆ, ಬಟ್ ದೋಸ್ ಅವ್ರು ಹೇಳಿದ್ನಲ್ಲ, ಸೊ 200 ಪೀಪಲ್ಸ್ ಅಂತ ಅವ್ರನ್ನೇ ಪೊಟೆನ್ಶಿಯಲ್ ಮಾರ್ಕೆಟ್ಸ್ ಅಂತ ಕರೆಯುವಂಥದ್ದು. ಸೊ ಅವ್ರು ಮುಂದೆ ಫೋನ್ ಯೂಸ್ ಮಾಡೋದನ್ನ ಕಲ್ತ್ಕೋಬಹುದು. ಅವ್ರಿಗೆ ಆಕ್ಸೆಸ್ ಮಾಡಕ್ಕೆ ಅಟ್ ಪ್ರೆಸೆಂಟ್ ಬರ್ತಾ ಇಲ್ಲದೆ ಇರ್ಬೋದು, ಬಟ್ ಅದನ್ನ ಮುಂದೆ ಅವರು ಕಲಿಬಹುದು. ಓಕೆ, ಇನ್ ಕೇಸ್ ಅವ್ರಿಗೆ ಅದನ್ನ ಆಪರೇಟ್ ಮಾಡೋದಕ್ಕೆ ಬರ್ದೇ ಇರ್ಬೋದು, ಅಥವಾ 200 ಪೀಪಲ್ಸ್ ಅಲ್ಲಿ ಅವ್ರಿಗೆ ಅದನ್ನ ಆಪರೇಟ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಸೊ ಹಾಗಾಗಿ ಅವ್ರ ಹತ್ರ ಫೋನ್ ಇಲ್ಲ, ಬಟ್ ಮುಂದೆ ಅವ್ರು ಅರ್ನ್ ಮಾಡಿದಾಗ ಅದನ್ನ ತಗೋತಾರೆ ಅಲ್ವಾ. ಸೊ ಇಲ್ಲ ಅಂತಂದ್ರೆ ಅವರೇ ಮೊಬೈಲ್ ಹೆಂಗ್ ಆಪರೇಟ್ ಮಾಡೋ ಸ್ಮಾರ್ಟ್ ಫೋನ್ಸ್ ಎಲ್ಲ ಅದನ್ನೇ ಅವರ ರಿಲೇಷನ್ಸ್ ಹತ್ರನೋ ಅವರ ಚಿಲ್ಡ್ರನ್ಸ್ ಹತ್ರನೋ ಹೇಳಿಸ್ಕೊಂಡು ಅವರು ಕೂಡ ಕಲ್ತ್ಕೊಂಡು ಮೊಬೈಲ್ ಫೋನ್ ನ ಲೇಟರ್ ಪರ್ಚೇಸ್ ಮಾಡ್ಬೋದು. ಸೊ ಅದನ್ನ ಏನಂತ ಕರೀತಾರೆ, ಪೊಟೆನ್ಶಿಯಲ್ ಮಾರ್ಕೆಟ್ ಅಂತ ಕರೀತಾರೆ. ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಈವನ್ ಅದನ್ನ ಆಕ್ಸೆಸ್ ಮಾಡಕ್ ಬರ್ಲಿಲ್ಲ ಅಂದ್ರೂ, ಅದು ಅಫೋರ್ಡ್ ಮಾಡೋದಕ್ಕೆ ಬರ್ಲಿಲ್ಲ ಅಂದ್ರೂ, ಆಗ್ಲಿಲ್ಲ ಅಂದ್ರೂ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅಂತದನ್ನ ಪೊಟೆನ್ಶಿಯಲ್ ಮಾರ್ಕೆಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಅವೈಲೇಬಲ್ ಮಾರ್ಕೆಟ್. ಸೊ ಅವೈಲೇಬಲ್ ಮಾರ್ಕೆಟ್ ಅಂದ್ರೇನು? ಕನ್ಸ್ಯೂಮರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಅಂಡ್ ಹ್ಯಾವ್ ದ ಎಬಿಲಿಟಿ ಅಂಡ್ ಆಕ್ಸೆಸ್ ಟು ಬೈ. ದಟ್ ಈಸ್ ಯುವರ್ ಕ್ವೆಶ್ಚನ್. ದ ಆನ್ಸರ್ ಇಸ್ ಅವೈಲೇಬಲ್ ಮಾರ್ಕೆಟ್. ಸೊ ಅವೈಲೇಬಲ್ ಮಾರ್ಕೆಟ್ ಅಂದ್ರೇನು? ಕನ್ಸ್ಯೂಮರ್ಸ್ಗೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಮತ್ತೆ ಅವ್ರಿಗೆ ಎಬಿಲಿಟಿನೂ ಇರುತ್ತೆ, ಅದನ್ನ ಆಕ್ಸೆಸ್ ಮಾಡುವಷ್ಟು ಕೆಪಾಸಿಟಿನೂ, ಅದನ್ನ ಬೈ ಮಾಡುವಂಥದ್ದು ಅವ್ರಿಗೆ ಎಬಿಲಿಟಿ ಇರುತ್ತೆ, ಆಕ್ಸೆಸ್ ಮಾಡೋದಕ್ಕೆ ಅವ್ರಿಗೆ ಬರುತ್ತೆ. ಸೊ ಅಂತಹ ಮಾರ್ಕೆಟ್ನ ಏನಂತಾರೆ, ಅವೈಲೇಬಲ್ ಮಾರ್ಕೆಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ 1000 ಪೀಪಲ್ಸ್ ಇದ್ದಾರೆ ನಮ್ಮ ಟೌನ್ ಅಲ್ಲಿ ಅಂತಂದ್ರೆ 800 ಪೀಪಲ್ಸ್ ಮಾತ್ರ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ದೋಸ್ 800 ಪೀಪಲ್ಸ್ ಅವೈಲೇಬಲ್ ಮಾರ್ಕೆಟ್ಸ್. ಓಕೆ, ಸೊ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇದೆ, ಅವರೆಲ್ಲ ಎಬಿಲಿಟಿನೂ ಇದೆ, ಆಕ್ಸೆಸ್ ಮಾಡೋದಷ್ಟು ಕೆಪಾಸಿಟಿನೂ ಇದೆ, ಅದು ತಗೊಂಡಿದ್ದಾರೆ. ದಟ್ ಈಸ್ ಅವೈಲೇಬಲ್ ಮಾರ್ಕೆಟ್. ಸೊ ಟಾರ್ಗೆಟ್ ಮಾರ್ಕೆಟ್ಸ್ ಅಂದ್ರೇನು?
So target market, the segment of the available market that the company choose to focus on. ಅಂದ್ರೆ ಟಾರ್ಗೆಟ್ ಈಗ 800 ಪೀಪಲ್ಸ್ ಹತ್ರ ಮೊಬೈಲ್ ಫೋನ್ಸ್ ಇದೆ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು. ಸೊ ಅದನ್ನ ಏನಂತ ಕರೀತಾರೆ, ಟಾರ್ಗೆಟ್ ಮಾರ್ಕೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಪೆನೆಟ್ರಬಲ್ ಮಾರ್ಕೆಟ್. ಸೊ ಪೆನೆಟ್ರಬಲ್ ಮಾರ್ಕೆಟ್ ಅಂದ್ರೆ ಏನು? ಸೊ ಈ ಪೆನೆಟ್ರಬಲ್ ಮಾರ್ಕೆಟ್ ಇಸ್ ದ ಮಾರ್ಕೆಟ್ ದಟ್ ಈಸ್ ಈಸಿ ಟು ಎಂಟರ್. ದಿಸ್ ಮೀನ್ಸ್ ನ್ಯೂ ಬಿಸ್ನೆಸ್ ಕ್ಯಾನ್ ಸ್ಟಾರ್ಟ್ ಸೆಲ್ಲಿಂಗ್ ದೇರ್ ವಿತೌಟ್ ಟೂ ಮಚ್ ಟ್ರಬಲ್. ಸೊ ಈಸಿಯಾಗಿ ಎಂಟರ್ ಆಗ್ಬೋದು, ಪೆನೆಟ್ರಬಲ್ ಮಾರ್ಕೆಟ್ಗೆ ಈಸಿಯಾಗಿ ಎಂಟರ್ ಆಗ್ಬೋದು ಅಂತಂದ್ರೆ ನ್ಯೂ ಬಿಸ್ನೆಸ್ ನ ತುಂಬಾ ಸ್ಟ್ರಗಲ್ ಮಾಡ್ದೇನೆ ಈಸಿಯಾಗಿ ಶುರು ಮಾಡ್ಬೋದು ಸೆಲ್ಲಿಂಗ್ಸ್ ಅಲ್ಲಿ. ಸೊ ಯಾವ ತರ ಅಂತಂದ್ರೆ ಸಪೋಸ್ ಒಂದು ಸ್ಮಾಲ್ ಟೌನ್ ಇರುತ್ತೆ ಅಂತ ಅನ್ಕೊಳ್ಳಿ, ಅಲ್ಲಿ ಒಂದೇ ಒಂದು ಮೊಬೈಲ್ ಶಾಪ್ ಇರುತ್ತೆ. ಓಕೆ, ಇಲ್ಲಿ ಬರೀತೀನಿ ನೋಡಿ. ಸೊ ಒಂದು ಸ್ಮಾಲ್ ಟೌನ್ ಇರುತ್ತೆ, ಎಸ್, ಅಲ್ಲಿ ಒಂದೇ ಒಂದು ಮೊಬೈಲ್ ಶಾಪ್ ಇರುತ್ತೆ, ಓನ್ಲಿ ಒನ್ ಮೊಬೈಲ್ ಶಾಪ್, ರೈಟ್? ಒಂದೇ ಒಂದು ಮೊಬೈಲ್ ಅಂಗಡಿ ಇರುತ್ತೆ ಅಲ್ಲಿ. ಸೊ ಇಫ್ ನೀವೇನಾದ್ರೂ ಆ ಇನ್ನೊಂದು ಮೊಬೈಲ್ ಅಂಗಡಿನ ಆ ಮೊಬೈಲ್ ಅಂಗಡಿ ಶಾಪ್ಸ್ ನ ಅಥವಾ ಮೊಬೈಲ್ ಶಾಪ್ಸ್ ನ ನೀವು ಅಲ್ಲಿ ಓಪನ್ ಮಾಡಿದ್ರೆ ಪೀಪಲ್ ನ ನಿಮ್ಗೆ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು, ಮತ್ತೆ ನಿಮ್ ಸೆಲ್ಲಿಂಗ್ ಕೂಡ ಜಾಸ್ತಿ ಆಗುತ್ತೆ. ಅಲ್ಲಿ ತುಂಬಾ ಕಾಂಪಿಟೇಷನ್, ತುಂಬಾ ಸ್ಟ್ರಗಲ್ಸ್ ಏನ್ ಮಾಡಂಗಿಲ್ಲ, ಯಾಕಂತಂದ್ರೆ ಅಲ್ಲಿ ಇರೋದೇ ಒಂದೇ ಮೊಬೈಲ್ ಫೋನ್ ಅಂಗಡಿ. ಸೊ ನೀವು ಅದನ್ನ ಮೊಬೈಲ್ ಶಾಪ್ಸ್ ಅನ್ನ ಶುರು ಮಾಡಿದ್ರೆ ತುಂಬಾ ಟ್ರಬಲ್ಸ್ ಇದ್ದೇನೆ ಅಥವಾ ತುಂಬಾ ಕಾಂಪಿಟೇಷನ್ ಇದ್ದೇನೆ ನೀವು ಈಸಿಯಾಗಿ ಸೇಲ್ ಅನ್ನ ಮಾಡ್ಬೋದು, ನೀವು ಈಸಿಯಾಗಿ ಬಿಸ್ನೆಸ್ಗೆ ಎಂಟರ್ ಆಗ್ಬೋದು. Okay, that is what we call it as penetrable markets. So, ಈ question ಏನು ಕೇಳ್ತಾ ಇದ್ದಾರೆ ನಿಮಗೆ, set of consumers who are interested in and access to a particular offer is called ಅಂತ ಕೇಳ್ತಾ ಇದೆ, that is available markets. Okay, yes. Next question ನಿಮಗೆ 31st question, that is cost of equity ಮೇಲೆ ಕೇಳಿದ್ದಾರೆ. So if a company's cost of debt is 8%, financial leverage ratio is 0.5, the return on investment is 14%, and the tax rate is 40%, is cost of equity will be, that is the question mark that should have to find out. ನೀವು ಅದನ್ನ ಕಂಡುಹಿಡಿಯಬೇಕು, cost of equity, KE. Okay, so first option 0.6% ಕೊಟ್ಟಿದ್ದಾರೆ, ಸೆಕೆಂಡ್ ಆಪ್ಷನ್ 10%, ಥರ್ಡ್ ಆಪ್ಷನ್ 10.20%, and D is 10.30%. The right answer is option number C. So the interchange ಆಗಿದೆ, C ಅಂದ್ರೆ 10.20%. So ಯಾವ ತರ, that is your formula to find out the cost of equity. Okay, so ROI means return on investment plus return on investment within a bracket, return on investment minus cost of debt. So close the bracket and multiply with financial leverage and into 1 minus tax. So return on investment ಎಷ್ಟಿದೆ 14%, right? So ಅದನ್ನ ನೀವು 0.14 ಅಂತ ತಗೋಬಹುದು ಅಲ್ವಾ. ಸೊ ಅದನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಷ್ಟೇನೆ. ಸೊ ಕಾಸ್ಟ್ ಆಫ್ ಡೆಟ್ ಎಷ್ಟಿದೆ, ಕಾಸ್ಟ್ ಆಫ್ ಡೆಟ್ KE ಅಂತ ತಗೋಬಹುದು. ಸೊ ಎಷ್ಟಿದೆ ಕಾಸ್ಟ್ ಆಫ್ ಡೆಟ್ 8% ಇದೆ, ಅದನ್ನ ನೀವು 0.08 ತಗೋಬಹುದು, ಅಂದ್ರೆ 8/100 ಮಾಡಿ ಅಷ್ಟೇನೆ. ನೆಕ್ಸ್ಟ್ ಫಿನಾನ್ಷಿಯಲ್ ಲೆವರೇಜ್ ರೇಷಿಯೋ ಅದೆಷ್ಟಿದೆ 0.5, ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ 0.5 ಅಂತ. ಸೊ ನೆಕ್ಸ್ಟ್ ಟ್ಯಾಕ್ಸ್ ರೇಟ್ ಬಂದು 40% ಇದೆ, ನೀವು ಅದನ್ನ 0.4 ಅಂತ ತಗೋಬಹುದು, 40 ಅಂತ ತಗೋಬಹುದು. ಸೊ ಇವಾಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ. ಸೊ ಫಾರ್ಮುಲಾಗೆ ಅಪ್ಲೈ ಮಾಡಿ, ಫಸ್ಟ್ ಏನ್ ಮಾಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಅಂದ್ರೆ ಮೈನಸ್ ಮಾಡಿ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹಾಕಿ ಮೈನಸ್ ಕಾಸ್ಟ್ ಆಫ್ ಡೆಟ್ ಹಾಕಿ ನೀವು ಮೈನಸ್ ಮಾಡಿ. ಸೊ ಏನ್ ಅಮೌಂಟ್ ಬರುತ್ತೆ ಫ್ರಾಕ್ಷನ್ ಬರುತ್ತೆ ಅದಕ್ಕೆ 0.250 ಮಲ್ಟಿಪ್ಲೈ ಮಾಡಿ, ಅಂದ್ರೆ ಮಲ್ಟಿಪ್ಲೈ ವಿತ್ ಫೈನಾನ್ಷಿಯಲ್ ಲೆವರೇಜ್. ಅವಾಗ ನಿಮ್ಗೆ 0.03 ಬರುತ್ತೆ. ಅದನ್ನ 1 ಮೈನಸ್ ಟ್ಯಾಕ್ಸ್ ಮಾಡಬೇಕು. ಸೊ 1 ಮೈನಸ್ 0.40 ಅಂತಂದ್ರೆ ಯು ಗೆಟ್ 0.60, ರೈಟ್? ಸೊ ಅದನ್ನ ಇವೆರಡನ್ನು ಫಸ್ಟ್ ಪ್ಲಸ್ ಮಾಡಿ, ಸೊ ಆಮೇಲೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಯು ಗಾಟ್ 0.1020. ಸೊ ಅದನ್ನ ನೀವು ಪರ್ಸೆಂಟೇಜ್ಗೆ ತಗೊಂಡಾಗ 10.25, ದಟ್ ಈಸ್ ಯುವರ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಒನ್ ಬಂದು
Question number 32. That is, maintenance of dividend equalizations reserve is the hallmark of ಅಂತ ಕೇಳ್ತಾ ಇದ್ದಾರೆ. ಸೊ ಅಂತಂದ್ರೆ ಡಿವಿಡೆಂಟ್ ಈಕ್ವಲೈಸೇಷನ್ಸ್ ನ ಆಸ್ ಎ ಕಂಪನಿ ಡಿವಿಡೆಂಟ್ ಈಕ್ವಲೈಸೇಷನ್ಸ್ ರಿಸರ್ವ್ಸ್ ನ ಮೇಂಟೈನ್ ಮಾಡ್ತಾ ಇದೆ ಅಂದ್ರೆ ಇದು ಯಾವ್ದು ಸಂಕೇತ ಯಾವ್ದು ಚಿಹ್ನೆ ಅಂತ ಕೇಳ್ತಿದ್ದಾರೆ. ಯಾಕೆ ಅವರು ಡಿವಿಡೆಂಟ್ ಈಕ್ವಲೈಸೇಷನ್ಸ್ ರಿಸರ್ವ್ಸ್ ನ ಆಸ್ ಎ ಕಂಪನಿ ಅವರು ಮೇಂಟೈನ್ ಮಾಡಬೇಕು, ದಟ್ ಇಸ್ ಯುವರ್ ಕ್ವಶನ್. ಸೊ ಯಾಕೆ ಅಂತಂದ್ರೆ ಸೊ ಅದೇನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದ್ರೆ ಕಾನ್ಸ್ಟೆಂಟ್ ಡಿವಿಡೆಂಟ್ ಪೇಔಟ್ ಪಾಲಿಸಿ ಅಥವಾ ಸ್ಟೇಬಲ್ dividend payout policy. So both are same. Stable andru onde, constant andru ondene. So next option bandu conservative dividend policy, liberal dividend, and none of the above. That is your options. So A, first one is right answer. The constant dividend payout policy. ಸೊ ಡಿವಿಡೆಂಟ್ ಈಕ್ವಲೈಸೇಷನ್ ಸಿಸ್ಟಮ್ಸ್ ನ ಕಂಪನಿ ಯಾಕೆ ಮೇಂಟೈನ್ ಮಾಡುತ್ತೆ ಅಂತಂದ್ರೆ ಕಾನ್ಸ್ಟೆಂಟ್ ಆಗಿ ಡಿವಿಡೆಂಟ್ ಕೊಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ 2023 ಅಲ್ಲಿ ಸೊ ಕಂಪನಿಗೆ 10 ಲ್ಯಾಕ್ ಅಷ್ಟು ಪ್ರಾಫಿಟ್ ಬಂದಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಅದೇ 2024 ಅಲ್ಲಿ ಕಂಪನಿಗೆ ಕೇವಲ 5 ಲ್ಯಾಕ್ ಅಷ್ಟು ಪ್ರಾಫಿಟ್ ಇದೆ. ಸೊ ಅವಾಗ ಏನ್ ಮಾಡುತ್ತೆ ಕಂಪನಿ ತನ್ನ ಪ್ರಾಫಿಟ್ ಅಲ್ಲಿ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡಬೇಕು ಶೇರ್ ಹೋಲ್ಡರ್ಸ್ಗೆ. ಸೊ ರೈಟ್, ಸೊ 10 ಲ್ಯಾಕ್ ಬಂದಾಗ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ನ ಡಿಕ್ಲೇರ್ ಮಾಡೋದಕ್ಕೆ ಒಂದು 8 ಲ್ಯಾಕ್ ಅಷ್ಟು ಅದಕ್ಕೆ ಅವಶ್ಯಕತೆ ಇದೆ ಅಂದ್ರೆ ಇನ್ 2 ಲ್ಯಾಕ್ಸ್ ನ ತೆಗೆದಿಟ್ಟಿರುತ್ತೆ ರಿಸರ್ವ್ಸ್ ಆಗಿ. ಸೊ ಅದನ್ನ ನೆಕ್ಸ್ಟ್ ಮುಂದೆ ಏನಾದ್ರು ಲಾಸ್ ಆದ್ರೆ ಅದೇನ್ ಮಾಡುತ್ತೆ ಅಲ್ಲಿಗೆ ಕ್ಯಾರಿ ಮಾಡ್ಕೊಂಡು ಡಿವಿಡೆಂಟ್ ನ ಡಿಕ್ಲೇರ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡುವಂತದ್ದು. ಈ ರಿಸೋರ್ಸ್ ನ ಯೂಸ್ ಮಾಡ್ಕೊಂಡು ಅವ್ರಿಗೆ ಕಾನ್ಸ್ಟೆಂಟ್ ಆಗಿ ಅಥವಾ ಸ್ಟೇಬಲ್ ಆಗಿ ಡಿವಿಡೆಂಟ್ ನ ಡಿಕ್ಲೇರ್ ಮಾಡೋದು ಉದ್ದೇಶ ಆಗಿರುತ್ತೆ. ಸೊ ನೋಡಿ, ಡಿವಿಡೆಂಟ್ ಈಕ್ವಲೈಸೇಷನ್ ರಿಸರ್ವ್ಸ್ ಇಸ್ ಯೂಸ್ಡ್ ಬೈ ಕಂಪನೀಸ್ ಟು ಸ್ಮೂತ್ ಔಟ್ ಡಿವಿಡೆಂಟ್ ಪೇಔಟ್ ಓವರ್ ಟೈಮ್, ಎಸ್ಪೆಷಲಿ ವೆನ್ ಅರ್ನಿಂಗ್ ಫ್ಲಕ್ಚುಯೇಟ್. ಯಾವಾಗ ಅರ್ನಿಂಗ್ಸ್ ಫ್ಲಕ್ಚುಯೇಟ್ ಆಗುತ್ತೆ ಕಂಪನಿದು, ಸೊ ಅವಾಗ ಕಂಟಿನ್ಯೂಸ್ ಆಗಿ ಸ್ಮೂತ್ ಆಗಿ ಡಿವಿಡೆಂಟ್ ನ ಪೇ ಮಾಡಬೇಕು ಶೇರ್ ಹೋಲ್ಡರ್ಸ್ಗೆ ಅನ್ನೋ ಉದ್ದೇಶದಿಂದ ಡಿವಿಡೆಂಟ್ ಈಕ್ವಲೈಸೇಷನ್ ರಿಸರ್ವ್ಸ್ ನ ಮೇಂಟೈನ್ ಮಾಡುವಂತದ್ದು. ನೆಕ್ಸ್ಟ್, this reserves allow for to maintain consistent dividend payout even during his years of lower profit. Even lower profit ಇದ್ದಾಗ ಅಥವಾ ಲಾಸ್ ಇದ್ದಾಗ, ಪ್ರಾಫಿಟೇ ಇಲ್ಲದೆ ಇದ್ದಾಗ ಸೊ ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಟ್ ನ ಪೇಔಟ್ ಮಾಡಬಹುದು. ಸೊ ವಿಚ್ ಇಸ್ ಎಸೆನ್ಸ್ ಆಫ್ ಕಾನ್ಸ್ಟೆಂಟ್ ಡಿವಿಡೆಂಟ್ ಪೇಔಟ್ ಪಾಲಿಸಿ, ರೈಟ್? It reflects a commitment to the shareholder stability and predictable returns. ಇದು ಶೇರ್ ಹೋಲ್ಡರ್ ಸ್ಟೆಬಿಲಿಟಿನ ಮತ್ತೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋ ಪ್ರಿಡಿಕ್ಟಬಿಲಿಟಿನ ರಿಫ್ಲೆಕ್ಟ್ ಮಾಡುತ್ತೆ. ಅದಕ್ಕೊಂದು ಕಮಿಟ್ಮೆಂಟ್ ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಡಿವಿಡೆಂಟ್ ಈಕ್ವಲೈಸೇಷನ್ ರಿಸರ್ವ್ಸ್. ಸೊ ಅದರ ಹಾಲ್ ಮಾರ್ಕ್ ಏನು, ಅದಕ್ಕೆ ಯಾಕೆ ಯಾರಿಗೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಡಿವಿಡೆಂಟ್ ಈಕ್ವಲೈಸೇಷನ್ ರಿಸರ್ವ್ಸ್ ನ, ಏನಕ್ಕೋಸ್ಕರ ಕಂಪನಿ ಮೇಂಟೈನ್ ಮಾಡುತ್ತೆ ಅಂದ್ರೆ ಒಂದು ಸ್ಟೇಬಲ್ ಅಥವಾ ಕಾನ್ಸ್ಟೆಂಟ್ ಡಿವಿಡೆಂಟ್ ಪೇಔಟ್ ಅನ್ನ ಶೇರ್ ಹೋಲ್ಡರ್ಸ್ಗೆ ನೀಡೋದಕ್ಕೋಸ್ಕರ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್ ಬಂದು so money cash flows are to be discounted by using. ಸೊ ಮನಿ ಕ್ಯಾಶ್ ಫ್ಲೋ ಯಾವಾಗಲೂ ಡಿಸ್ಕೌಂಟಿಂಗ್ ನ ಯೂಸ್ ಮಾಡಿ ಮನಿ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳ್ತಿದ್ರೆ, ದಟ್ ಈಸ್ ದ ಫಸ್ಟ್ ಒನ್ ಇಸ್ ರೈಟ್ ಆನ್ಸರ್, ದಟ್ ಈಸ್ ಮನಿ ಡಿಸ್ಕೌಂಟ್ ರೇಟ್. ಸೊ ಆಪ್ಷನ್ ನಂಬರ್ ಬಿ ಇಸ್ ರಿಯಲ್ ಡಿಸ್ಕೌಂಟ್, ಆಪ್ಷನ್ ನಂಬರ್ ಸಿ ಇಸ್ 1 plus money discount rate, and D is 1 plus real discount rate. The option number first one, that is money discount rate, is the right answer. So ಏನು money discount rate ಅಂತಂದ್ರೆ, so ನೋಡಿ, there are many methods to estimate the value of a company. ಸಾಕಷ್ಟು ಮೆಥಡ್ಸ್ ಗಳಿದೆ ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನು ಮಾಡೋದಕ್ಕೋಸ್ಕರ, ಬಟ್ one of the most fundamental and frequently used is discounted cash flow analysis. Okay, so generally idea behind the method is this: the value of a company is sum of all future cash flow that a company will generate discounted back to today. Because ಈಗ ಕಂಪನಿ 1000 ಅಷ್ಟು ಆಸ್ ಪ್ರೆಸೆಂಟ್ ನಿಮ್ಮ ಹತ್ರ 1000 ಇದೆ ಅಂತಂದ್ರೆ ಅದ್ ಮುಂದಿನ ವರ್ಷಕ್ಕೆ 1000 ವ್ಯಾಲ್ಯೂ ಕಳ್ಕೊಂಡಿರುತ್ತೆ. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದೇನೆ ಈ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ನ ಯೂಸ್ ಮಾಡಿ.
ಸೊ ಯಾಕೆ ಪ್ರೆಸೆಂಟ್ ವ್ಯಾಲ್ಯೂನ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಯೂಸ್ ಮಾಡ್ತಾರೆ ಅಂತಂದ್ರೆ ಅದ್ರದ್ದು ಎಕ್ಸಾಕ್ಟ್ ಟೈಮ್ ವ್ಯಾಲ್ಯೂ ಆಫ್ ಮನಿನ ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಇವತ್ತು ಇದ್ದಿದ್ದು 1000 ರೂಪೀಸ್ ಬೆಲೆ ನೆಕ್ಸ್ಟ್ ವರ್ಷ ಅದಿರಲ್ಲ. ಓಕೆ, ಸೊ ಅದನ್ನೇ ಹೇಳ್ತಾ ಇರೋದು. ಸೊ ಆ ಒಂದು ಮನಿ ಡಿಸ್ಕೌಂಟ್ ರೇಟ್ ನ ಯೂಸ್ ಮಾಡ್ಕೊಂಡೆ ಮನಿ ಕ್ಯಾಶ್ ಫ್ಲೋನ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಿನ್ಸ್ ಎ ಡಾಲರ್ 1 year ಫ್ರಮ್ ನೌ ಇಸ್ ವರ್ತ್ ಲೆಸ್ ದ್ಯಾನ್ ದ ಡಾಲರ್ ಟುಡೇ. ಓಕೆ, ಸೊ ಒಂದು ವರ್ಷ ಹಿಂದೆ ಇದ್ದಿದ್ದು ಡಾಲರ್ ವರ್ತ್ ಪ್ರೆಸೆಂಟ್ ಅದಿರಲ್ಲ. ಫ್ಯೂಚರ್ ಕ್ಯಾಶ್ ಫ್ಲೋ ಆರ್ ಡಿಸ್ಕೌಂಟೆಡ್ ಬೈ ಯೂಸಿಂಗ್ ಆಫ್ ಡಿಸ್ಕೌಂಟ್ ರೇಟ್. ದಟ್ಸ್ ವೈ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ನಿಮ್ಗೆ ಮನಿ ಕ್ಯಾಶ್ ಫ್ಲೋ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಆಮೇಲೆ ಡಿಸ್ಕೌಂಟಿಂಗ್ ಆಫ್ ಕ್ಯಾಶ್ ಫ್ಲೋ ಅಂದ್ರೆ ಏನು, ಸೊ ಮನಿ ಡಿಸ್ಕೌಂಟ್ ರೇಟ್ ಅಂದ್ರೆ ಏನು, ಸೊ ನಿಮ್ಗೆ ಪ್ರೆಸೆಂಟ್ ವ್ಯಾಲ್ಯೂನ ನೀವು ಯಾವ ತರ ಫೈಂಡ್ ಔಟ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಿರಬೇಕು. ಸೊ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಫ್ಲೋ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತಿರಬೇಕು. ಯಾವಾಗಲೂ ನಿಮಗೆ ಕ್ಯಾಶ್ ಫ್ಲೋ ಪ್ಲಸ್ ಡಿವೈಡೆಡ್ ಬೈ 1 ಪ್ಲಸ್ ಆರ್ 1 ಟು ದಿ ಪವರ್ ಆಫ್ ಎನ್. ಸೊ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಡಿಸ್ಕೌಂಟಿಂಗ್ ಒಂದು ರೇಟ್, ಮನಿ ಡಿಸ್ಕೌಂಟ್ ರೇಟ್ ಯಾವ ತರ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ 5000 5000 ನೀವು ರಿಸೀವ್ ಮಾಡ್ತೀರಾ ಆಫ್ಟರ್ 3 years ಅಂತಂದ್ರೆ ಅದು 10% ಅಷ್ಟು ಡಿಸ್ಕೌಂಟ್ ಆಗ್ತಾ ಇದೆ ಪ್ರತಿ ವರ್ಷ ಅಂತಂದ್ರೆ ನಿಮ್ಗೆ ಅಲ್ಟಿಮೇಟ್ ಆಗಿ ಅದ್ರದ್ದು ವರ್ತೆ ಎಷ್ಟಿರುತ್ತೆ ಅಂತಂದ್ರೆ, ಸೊ ಪ್ರೆಸೆಂಟ್ ಆ ಟೈಮ್ಗೆ ನೀವು ಇಸ್ಕೊಳ್ಳೋದಾದ್ರೆ 3767 ರೂಪೀಸ್ ಇರುತ್ತೆ. ಸೊ ತನ್ನ ಮನಿ ತನ್ನ ವರ್ತ್ ಏನಾಗಿದೆ ಕಳ್ಕೊಂಡಿದೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಮನಿ ಡಿಸ್ಕೌಂಟ್ ರೇಟ್. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು NOAI ಅಂದ್ರೆ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಟು ಕ್ಯಾಪಿಟಲ್ ಸ್ಟ್ರಕ್ಚರ್ಸ್ ಇಂಪ್ಲೈಸ್ ಇಸ್ ಕಮ್ಸ್ ಅಂಡರ್ ಬಿಸ್ನೆಸ್ ಫಿನಾನ್ಸ್. Implies that the cost of equity goes on increasing with the successive increase in the financial leverage. Financial leverage ಯಾವ ತರ successive increase ಆಗ್ತಾ ಇದೆ, ಸೇಮ್ ಅದೇ ತರ ಕಾಸ್ಟ್ ಆಫ್ ಇಕ್ವಿಟಿ ಕೂಡ NOI ಅಪ್ರೋಚ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಬಿಸ್ನೆಸ್ ಫಿನಾನ್ಸ್ ಅಲ್ಲಿ ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ NOI ಮತ್ತೆ NI ಅಪ್ರೋಚ್ ಮತ್ತೆ ಟ್ರೆಡಿಷನಲ್ ಮೆಥಡ್ಸ್ ಎಲ್ಲ ಬರುತ್ತೆ, ಮಾಡಿಗ್ಲೇನಿ ಮಿಲ್ಲರ್ ಅಪ್ರೋಚ್ ಎಲ್ಲ. ಸೊ ಅದನ್ನ ಕಂಪ್ಲೀಟ್ ನಿಮ್ಗೆ ಏನ್ ಗೊತ್ತಿರಬೇಕು, ಅಸಂಪ್ಷನ್ಸ್ ಗೊತ್ತಿರಬೇಕು. ಸೊ ಅಸಂಪ್ಷನ್ಸ್ ಗೊತ್ತಿದ್ರೆ ನೀವು ಯಾವುದೇ ಕ್ವೆಶನ್ಸ್ ಕೊಟ್ರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ರೀಸನ್ಸ್ ನೋಡಿ, ಅಂಡರ್ NOI ಅಪ್ರೋಚ್ KE is undefined when the degree of leverage is equal to 1. So most statement is right. ನಿಮ್ಗೆ ಇದು ಅರ್ಥ ಆಗ್ಬೇಕಂದ್ರೆ you should know the assumptions about capital structures. Okay. So as per net operating income approach, the capital structure decisions is irrelevant. ಅಂದ್ರೆ irrelevant ಅಂದ್ರೆ ಡೆಟ್ ಮತ್ತೆ ಈಕ್ವಿಟಿ ಏನಾದ್ರೂ ಮಿಕ್ಸ್ ಆದ್ರೂ ಸೊ ಫರ್ಮ್ದು ಓವರ್ ಆಲ್ ಇದಕ್ಕೆ ಏನಾಗಿರುತ್ತೆ, ಓವರ್ ಆಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಅದು ಥ್ರೆಟ್ ಆಗಲ್ಲ. ಸೊ ಅದನ್ನ ಏನಂತ ಕರೀತಾರೆ, irrelevant ಅಂತ ಕರೀತಾರೆ. ಸೊ ಕಂಪನಿ ಡೆಟ್ ಅಂಡ್ ಈಕ್ವಿಟಿ ಏನಾದ್ರೂ ಚೇಂಜ್ ಆಗಲಿ, okay, debt and equity does not change the company value. So debt ಮತ್ತೆ ಈಕ್ವಿಟಿ ಯಾವುದೇ ಕಾರಣಕ್ಕೂ ಕಂಪನಿ ವ್ಯಾಲ್ಯೂನ ಚೇಂಜ್ ಮಾಡಲ್ಲ. ಸೊ ಅದನ್ನ ಏನಂತಾರೆ, irrelevant ಅಂತ ಕರೀತಾರೆ. ರೈಟ್, irrelevant ಅಲ್ಲಿ NOI ಅಪ್ರೋಚ್ ಬರುತ್ತೆ ಮತ್ತೆ ಟ್ರೆಡಿಷನಲ್ ಅಪ್ರೋಚ್ ಬರುತ್ತೆ. ಸೊ ಅಂಡ್ degree of the financial leverage does not affect the weighted average cost of capital and the market value of the that ಅದನ್ನೇ ಹೇಳ್ತಾ ಇರೋದು ಅಲ್ಲಿ ಅಸೆಷನ್ ಅಲ್ಲಿ. ದಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಸೊ NI approach evaluate the cost of capital and therefore the optimum capital structure on the basis of operating leverage by means NOI approach. NOI approach to capital structure implies the cost of equity goes on increasing with the successive increase of the financial leverage. Financial leverage ಯಾವ ತರ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಸೊ ಹಂಗೇನೆ ಕಾಸ್ಟ್ ಆಫ್ ಈಕ್ವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಇದು KE. ಸೊ ರೈಟ್, ಇದನ್ನ ಏನಂತ ಕರೀತಾರೆ, NOI ಅಪ್ರೋಚ್ ಅಂತ ಕರೀತಾರೆ. ಸೊ ಅಂಡರ್ NOI ಅಪ್ರೋಚ್ ಅಲ್ಲಿ
ಕೆ ಅಂತಕ್ಕಂಥದ್ದು ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಇಸ್ ಅನ್ಡಿಫೈನ್ಡ್, ಅದನ್ನ ಡಿಫೈನ್ ಮಾಡಕ್ಕಾಗಲ್ಲ. ಸೊ ವೆನ್ ದ ಡಿಗ್ರಿ ಆಫ್ ಫೈನಾನ್ಷಿಯಲ್ ಲೆವರೇಜ್ ಈಕ್ವಲ್ ಟು ದ 1, ಯಾವಾಗ ಫೈನಾನ್ಷಿಯಲ್ ಲೆವರೇಜ್ ಡಿಗ್ರಿ ಈ 1ಗೆ ಈಕ್ವಲ್ ಆಗಿರುತ್ತೋ ಸೊ ಅವಾಗ ಅದನ್ನ ಅನ್ಡಿಫೈನ್ಡ್ ಕಾಸ್ಟ್ ಆಫ್ ಈಕ್ವಿಟಿನ ಡಿಫೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಕಂಪ್ಲೀಟ್ ಆಗಿ ನಿಮಗೆ ಕ್ಯಾಪಿಟಲ್ ಸ್ಟ್ರಕ್ಚರ್ಸ್ ಅಸಂಪ್ಷನ್ಸ್ ಅಂದ್ರೆ ಅದು ರಿಲೆವೆಂಟ್ ಮತ್ತೆ ಇರ್ರಿಲೆವೆಂಟ್ ಎರಡು ಅಪ್ರೋಚ್ ಇದ್ರು ಆ ಅಸಂಪ್ಷನ್ಸ್ ಗೊತ್ತಿದ್ರೆ ನಿಮ್ಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ, ಯಾಕಂದ್ರೆ ಅದ್ರ ಮೇಲೆ ಪ್ರತಿ ವರ್ಷನೂ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಎಸ್ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. Pareto analysis, constant cash flow. So V equal to V of minus VD. So bud in and fallacy ಅಂತ ಕೇಳಿದ್ದಾರೆ. ಸೊ ಮ್ಯಾಚ್ ಲಿಸ್ಟ್ ಬಿ ಕೊಟ್ಟಿದ್ದಾರೆ, ನೀವು ಮ್ಯಾಚ್ ಮಾಡಬೇಕು. ಸೊ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಪ್ಯಾರೆಟೋ ಅನಾಲಿಸಿಸ್ ಅಂತಂದ್ರೆ 18/20 ರೂಲ್ ಅಂತಂದ್ರೆ 80% ಆಫ್ ರಿಸಲ್ಟ್ 80% ಆಫ್ ರಿಸಲ್ಟ್ come from 20% of efforts or causes. Okay, so 80% ರಿಸಲ್ಟ್ 20% ಎಫರ್ಟ್ ಇಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದನ್ನ ನೀವು ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಶಾಪ್ ಇರುತ್ತೆ ಅನ್ಕೊಳ್ಳಿ, 80% ಸೇಲ್ಸ್ ಫ್ರಮ್ 20% ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬೋದು. ಸೊ 80% ಪ್ರಾಫಿಟ್ 80% ಆಫ್ ಸೇಲ್ಸ್ ಅಂತ ಅನ್ಕೊಳ್ಬಹುದು. ಕಮ್ ಅಂಡರ್ ದ ಕಮ್ ಫ್ರಮ್ 20% ಆಫ್ ರೆಗ್ಯುಲರ್ customers. That will call it as what? Pareto analysis. ಸೊ ಅದನ್ನ ಪ್ಯಾರೆಟೋ ಅನಾಲಿಸಿಸ್ ಅಂತ ಕರೀತಾರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ 18/20 ರೂಲ್ ಅಂದ ತಕ್ಷಣ ನಿಮ್ಗೆ ಏನ್ ಬರ್ಬೇಕು ತಲೆಯಲ್ಲಿ? ಪ್ಯಾರೆಟೋ ಅನಾಲಿಸಿಸ್ ನೆನಪಾಗಬೇಕು. ಸೊ ನೆಕ್ಸ್ಟ್ ಬಿ ಬಂದು ಕಾನ್ಸ್ಟೆಂಟ್ ಕ್ಯಾಶ್ ಫ್ಲೋ. ಓಕೆ, ಸೊ ಕಾನ್ಸ್ಟೆಂಟ್ ಕ್ಯಾಶ್ ಫ್ಲೋನ ಸೊ ಯಾವಾಗಲೂ ಅಷ್ಟೇ ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಬಂದ ತಕ್ಷಣ ಕ್ಯಾಶ್ಗೆ ಸಂಬಂಧಪಟ್ಟಿದ್ದು ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಬಂದ್ರೆ ಬೈಮಾಲ್ ದಿಸ್ ಇಸ್ ಆನ್ಸರ್, ಬಿಕಾಸ್ ಅವರೇ ರಿಲೇಟೆಡ್ ಆಗಿರುವಂತದ್ದು ಕ್ಯಾಶ್ ಮ್ಯಾನೇಜ್ಮೆಂಟ್ಗೆ. ಅಂದ್ರೆ ಕ್ಯಾಶ್ ಇನ್ಫ್ಲೋ ಮತ್ತೆ ಔಟ್ಫ್ಲೋ ಕಾನ್ಸ್ಟೆಂಟ್ ಆಗಿರುತ್ತೆ ಮತ್ತೆ ಪ್ರಿಡಿಕ್ಟೇಬಲ್ ಆಗಿರುತ್ತೆ ಅಂತ ಹೇಳ್ತಾರೆ ಅವರು ಕ್ಯಾಶ್ ಮ್ಯಾನೇಜ್ಮೆಂಟ್ ಅಲ್ಲಿ, ಬೈಮಾಲ್ ಮಾಡೆಲ್ ಅಲ್ಲಿ. ಸೊ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಔಟ್ಫ್ಲೋಸ್ ಎರಡು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ, ಪ್ರಿಡಿಕ್ಟೇಬಲ್ ಆಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ 10,000 ನ ಪ್ರತಿ ವೀಕ್ ಸ್ಪೆಂಡ್ ಮಾಡ್ತಾ ಇದ್ರೆ ಏನಾದ್ರು ತಗೊಳೋದಕ್ಕೆ, ಅದು ಪ್ರತಿ ವೀಕು 10,000 ನ ರಿಸೀವ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಕ್ಯಾಶ್ ಫ್ಲೋ ಏನಾಗಿರುತ್ತೆ ಅವಾಗ ಕಾನ್ಸ್ಟೆಂಟ್ ಆಗಿರುತ್ತೆ. ಕ್ಯಾಶ್ ಫ್ಲೋ ಇಸ್ ನಥಿಂಗ್ ಬಟ್ ಇನ್ಫ್ಲೋ ಮತ್ತೆ ಔಟ್ಫ್ಲೋ ಎರಡು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಆಗ ಎಷ್ಟು ಇನ್ವೆಸ್ಟೆಡ್ ಆಗಿದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಈಸಿಯಾಗಿ ಡಿಟರ್ಮೈನ್ ಮಾಡ್ಬೋದು. ಸೊ ದಟ್ಸ್ ವೈ ಕ್ಯಾಶ್ ಮ್ಯಾನೇಜ್ಮೆಂಟ್ ಆದ ತಕ್ಷಣ ನಿಮ್ಗೆ ಏನ್ ನೆನಪಾಗಬೇಕು? ಬೈಮಾಲ್ ಮಾಡೆಲ್ ನೆನಪಾಗಬೇಕು. ನೆಕ್ಸ್ಟ್, ಕಾಸ್ಟ್ ಆಫ್ ಎಸ್ ದಿಸ್ ಇಸ್ come under the NOI approach. V equal to V of minus VD. Right? This is come under the NOI approach. Next, burden and fallacy ಅಂತ ಬಂದಾಗ, so burden and ಅಂದ ತಕ್ಷಣ ನಿಮಗೆ MM model ಮಾಡಿದ್ದೀನಿ, ಮಿಲ್ಲರ್ ಮಾಡೆಲ್. ಏನಂತಂದ್ರೆ ಡಿವಿಡೆಂಡ್ ಪಾಲಿಸಿ ಡಸ್ ನಾಟ್ ಎಫೆಕ್ಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಹೇಳ್ತಾರೆ. ರೈಟ್? ಸೊ ನೋಡಿ, ಡಿವಿಡೆಂಡ್ ಪಾಲಿಸಿ ಡಸ್ ನಾಟ್ affect the value of the firm. ಅದ್ಯಾವ್ದು ಹೇಳೋದು? ಬರ್ಡಿನ್ ಅಂಡ್ ಫ್ಯಾಲಸಿ. ಸೊ ಯಾರು ಕೊಟ್ಟಿದ್ದನ್ನ ಮಾಡಿದ್ದೀನಿ? ಮಿಲ್ಲರ್ ಮಾಡೆಲ್. ದಟ್ ಇಸ್ ಯುವರ್ 35th ಕ್ವೆಶನ್. ಓಕೆ, ಸೊ ಅಟ್ಲೀಸ್ಟ್ ನಿಮಗೆ 2 ಗೊತ್ತಿದ್ರೆ ನೀವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಮ್ಯಾಚ್ ಮಾಡ್ಕೋಬಹುದು.
Next ಬಂದು 36th question. So when a process undergoes a change due to re-engineering programs, dash of the concerned employees also change. So ಯಾವುದು ಕ್ವಾಲಿಫಿಕೇಶನ್ ಇಂದನ ಅಥವಾ ಜಾಬ್ ಪ್ರೊಫೈಲ್ ಇಂದನ ಡೆಸಿಗ್ನೇಷನ್ ಇಂದನ ಜಾಬ್ ಎಕ್ಸ್ಪೀರಿಯನ್ಸ್ ಇಂದನ ಅಂತ ಕೇಳ್ತಾ ಇದ್ದಾರೆ. So when a company goes re-engineering programmed, it means they are redesign the business process. Re-engineering program ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಅವ್ರು ಏನ್ ಮಾಡ್ತಾ ಇದ್ದಾರೆ ತಮ್ಮ ಬಿಸ್ನೆಸ್ ಪ್ರೋಸೆಸ್ ನ ರೀಡಿಸೈನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಇಟ್ ಹೆಲ್ಪ್ಸ್ ಥಿಂಗ್ಸ್ ಲೈಕ್ ಎಫಿಷಿಯನ್ಸಿ ಆಗಿರ್ಬೋದು, ಕ್ವಾಲಿಟೀಸ್ ಅಂಡ್ ಕಾಸ್ಟ್. ಸೊ ಇದಕ್ಕೆಲ್ಲ ಅದು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಆಸ್ ಅ ರಿಸಲ್ಟ್ ಇದರ ರಿಸಲ್ಟ್ ಇಂದ ದ ವೇ ಆಫ್ ವರ್ಕ್ ಇಸ್ ಡನ್ ಚೇಂಜಸ್. ಅವ್ರು ಮಾಡ್ತಿರುವಂತ ಕೆಲಸ, ಅವ್ರು ಯಾವ ತರ ವರ್ಕ್ ಮಾಡ್ತಾ ಇದ್ದಾರೆ ಆ ವೇ ಕೂಡ ಚೇಂಜ್ ಆಗುತ್ತೆ. ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಎಂಪ್ಲಾಯೀಸ್ ಮೇ ಶಿಫ್ಟ್. ಎಂಪ್ಲಾಯೀಸ್ಗೆ ಕೊಟ್ಟಿರುವಂತ ರೋಲ್ಸ್, ಇವಾಗ ಎ ಬಿ ಗೆ ಕೊಟ್ಟಿರ್ತಾರೆ, ಎ ಬಿ ಸಿ ಡಿ ಅನ್ನುವಂತ ಎಂಪ್ಲಾಯೀಸ್ಗೆ ವರ್ಕ್ ಅನ್ನ ಕೊಟ್ಟಿರ್ತಾರೆ. ಅವ್ರೇನಾದ್ರೂ ಈ ಈ ತರ ಎಫಿಷಿಯನ್ಸಿ, ಕ್ವಾಲಿಟಿ, ಕಾಸ್ಟ್ಸ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೋಸ್ಕರ ರೀಡಿಸೈನ್ ಅಥವಾ ರೀಇಂಜಿನಿಯರಿಂಗ್ ಮಾಡಿದ್ರೆ ಪ್ರೋಗ್ರಾಮ್ ನ, ಅಂದ್ರೆ ಅದ್ಲು ಬದಲು ಚೇಂಜ್ ಮಾಡೋದು, ರೀಡಿಸೈನ್ ಮಾಡುವಂಥದ್ದು. ಸೊ ಆ ತರ ಮಾಡಿದಾಗ ಎ ವರ್ಕ್ ಏನಾಗುತ್ತೆ ಬಿಗ್ ಹೋಗುತ್ತೆ. ಸೊ ಬಿ ರೆಸ್ಪಾನ್ಸಿಬಿಲಿಟಿ ಸಿ ಹೋಗುತ್ತೆ, ಸಿ ರೋಲ್ ಎಲ್ಲ ಡಿ ಹೋಗುತ್ತೆ. ಲೈಕ್ ದಟ್ ಅವರ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಶಿಫ್ಟ್ ಆಗುತ್ತೆ. ಸೊ ನ್ಯೂ ಟಾಸ್ಕ್ ಮೇ ಬಿ ಆಡೆಡ್ ಆರ್ ಓಲ್ಡ್ ಒನ್ಸ್ ರಿಮೂವ್. ಅವಾಗ ಎ ಮಾಡ್ತಾ ಇರುವಂತದ್ದು ಟಾಸ್ಕ್ಗೆ ನ್ಯೂ ಟಾಸ್ಕ್ ಬಂದು ಆಡ್ ಆಗ್ಬೋದು. ಸೊ ಓಲ್ಡ್ ಟಾಸ್ಕ್ ಏನಾಗಿದೆ ಅದು ರಿಮೂವ್ ಆಗ್ಬೋದು. ಲೈಕ್ ದಟ್. So that this leads to change in the job profile, which describes what an employee does on the job, include on the duties, responsibility, skills required. So ಇದೆಲ್ಲ ಎಲ್ಲಿರುತ್ತೆ ಅಂತಂದ್ರೆ ಜಾಬ್ ಪ್ರೊಫೈಲ್ ಅಲ್ಲಿ ಇರುತ್ತೆ. So right answer is job profile. So qualifications. So qualification ಅಂದ್ರೆ ಏನು? An employee educational background does not automatically change. ಸೊ ಇದನ್ನ ಏನಾದ್ರೂ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇದೆ ಅವ್ನ ಕ್ವಾಲಿಫಿಕೇಶನ್. ಅವ್ನು ಏನ್ ಎಂಪ್ಲಾಯ್ ತಗೊಂಡಿರ್ತಾನೆ ಎಜುಕೇಶನ್ ಬ್ಯಾಕ್ಗ್ರೌಂಡ್, ದಟ್ ಈಸ್ ಸ್ಟೇಬಲ್ ಆಗಿರುತ್ತೆ ಅದು. ಸೊ ಅವ್ನ ಕ್ವಾಲಿಫಿಕೇಶನ್ ಆಟೋಮೆಟಿಕ್ ಆಗಿ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಡೆಸಿಗ್ನೇಷನ್ ಅಂತಂದ್ರೆ ಟೈಟಲ್ ಆರ್ ಪೊಸಿಷನ್ಸ್ ಮೈಟ್ ಸ್ಟೇ ಸೇಮ್ ಈವನ್ ಇಫ್ ಟಾಸ್ಕ್ ಚೇಂಜ್. ಸೊ ಟಾಸ್ಕ್ ಏನಾದ್ರೂ ಚೇಂಜ್ ಆಗಲಿ, ಅವ್ನ ಪೊಸಿಷನ್ಸ್ ಅಥವಾ ಅವ್ನ ಟೈಟಲ್ ಏನಿರುತ್ತೆ ಸೊ ಅದೇನು ಚೇಂಜ್ ಆಗಲ್ಲ. So job experience ಅಂದ್ರೆ past experience does not change because process change. Process change ಆಗಿದೆ ಅಂದ ತಕ್ಷಣ ಅವನ ಎಕ್ಸ್ಪೀರಿಯನ್ಸ್ ಏನಾದ್ರೂ ಚೇಂಜ್ ಆಗುತ್ತಾ? ನೋ, ಹಂಗೆ ಇರುತ್ತೆ. So the right answer is job profile. So ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಅನ್ನ ಕೇಳಿದ್ದಾರೆ, ಸ್ಟೇಟ್ಮೆಂಟ್ 1 and statement 2. First statement is sound policies do not help in resolving interpersonal and intergroup conflict ಅಂತ first statement. The second statement is the Delphi techniques is named after the ancient Greek philosopher Peter Delphi ಅಂತ ಕೇಳಿದ್ದಾರೆ. So both statement is absolutely wrong. So why? Because you should know sound policies meaning. So sound policies are very essential in resolving intrapersonal, interpersonal and intra-group conflict. ಸೌಂಡ್ ಪಾಲಿಸೀಸ್ ಅಂದ್ರೆ ಒಂದು ಎಫೆಕ್ಟಿವ್ ಪಾಲಿಸೀಸ್ ಅಂತ ಹೇಳ್ಬೋದು. ಎಫೆಕ್ಟಿವ್ ಪಾಲಿಸೀಸ್ ಇಂಪ್ಲಿಮೆಂಟ್ ಆಗುವಂತ ಪಾಲಿಸೀಸ್ಗಳು, ಸೊ ಅದನ್ನ ಸೌಂಡ್ ಪಾಲಿಸೀಸ್ ಅಂತ ಕರೀತಾರೆ. ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ. ಅಂದ್ರೆ ಇಂಟ್ರಾ ಪರ್ಸನಲ್ ಆಗಿರ್ಬೋದು, ಅಂದ್ರೆ ವಿತ್ ಇನ್ ಆರ್ಗನೈಸೇಷನ್ಸ್ ಒಳಗಡೆ ಆಗುವಂತ ಕಾನ್ಫ್ಲಿಕ್ಟ್ ಗಳಾಗಿರ್ಬೋದು, ಅಂಡ್ ಇಂಟರ್ ಪರ್ಸನಲ್ ಕಾನ್ಫ್ಲಿಕ್ಟ್ ಅಂದ್ರೆ ಆರ್ಗನೈಸೇಷನ್ಸ್ ಒಳಗಡೆ ಇರುವಂತವ್ರು ಮತ್ತೆ ಹೊರಗಡೆ ಇರುವಂತವ್ರಿಗೆ ಆಗುವಂತದ್ದಾಗಿರ್ಬೋದು, ಮತ್ತೆ ಇಂಟರ್ ಗ್ರೂಪ್ ಕಾನ್ಫ್ಲಿಕ್ಟ್, ಆ ತರ ಕಾನ್ಫ್ಲಿಕ್ಟ್ಸ್ ಗಳನ್ನ ರಿಸಾಲ್ವ್ ಮಾಡೋದಕ್ಕೆ ಎಫೆಕ್ಟಿವ್ ಪಾಲಿಸಿ ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಡು ನಾಟ್ ಹೆಲ್ಪ್ ಅಂತ ಹೇಳ್ತಿದ್ದಾರೆ. ಬಟ್ ದಟ್ ಇಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಇಟ್ is very helpful to remove the conflict between intrapersonal, interpersonal and intergroup conflicts. And statement second is the Delphi techniques. So Delphi techniques na ಯಾರು ನೇಮ್ ಕೊಟ್ಟಿದ್ದಾರೆ ಅಂದ್ರೆ ಪೀಟರ್ ಡೆಲ್ಫಿ ಅಂತ ಹೇಳ್ತಿದ್ದಾರೆ. That is absolutely wrong. So Delphi method is originally conceived in the year of 1950s by Arthur Hammer, okay, and Norman Delphi of the Rand Corporation. So ಇವರು ಅದನ್ನ ಡೆವಲಪ್ ಮಾಡಿರುವಂತದ್ದು. ಆಲ್ ಹಾಮರ್ ಅಂಡ್ ನಾರ್ಮನ್ ಅಂತಕ್ಕಂಥ ಡೆಲ್ಕಿ ಅವರು ಅದನ್ನ ಡೆವಲಪ್ ಮಾಡಿರುವಂತದ್ದು, ನಾಟ್ ಅ ಪೀಟರ್ ಡೆಲ್ಫಿ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ಬೋತ್ ಆರ್ ಇನ್ಕರೆಕ್ಟ್. ಸೊ ನೆಕ್ಸ್ಟ್ ಬಂದು
ಸೊ ಅದೆಲ್ಲ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುವಂತದ್ದು ನಿಮ್ಮ ಡೆಲ್ಫಿ ಟೆಕ್ನಿಕ್ಸ್ ಎಲ್ಲ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ, ಕ್ವಶನೇರ್ ಮೂಲಕ ಒಂದು ರಿಸಲ್ಟ್ ಅನ್ನು ತಗೊಳ್ಳುವಂಥದ್ದು ಡೆಲ್ಫಿ ಮೆಥಡ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 38, ದಟ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಹ್ಯೂಮನ್ ರಿಸೋರ್ಸ್ ಮಾಡೆಲ್. ಸೊ ನಿಮಗೆ ಮಾಡಲ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಂತ ಬರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬರುವಂಥದ್ದು. ಸೊ ದಟ್ ಈಸ್ ಹಾರ್ವರ್ಡ್ ಮಾಡೆಲ್. ಸೊ ಹಾರ್ವರ್ಡ್ ಮಾಡೆಲ್ ಅಂದ್ರೆ ಇಸ್ ವೆಲ್ ನೋನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೆಲ್ ಡೆವಲಪ್ಡ್ ಬೈ ಅಕಾಡೆಮಿಕ್ಸ್ ಅಟ್ ಹಾರ್ವರ್ಡ್ ಯೂನಿವರ್ಸಿಟೀಸ್. ಇದನ್ನೇನು ಎಂಫಸೈಸ್ ಮಾಡುತ್ತೆ ಅಂತಂದ್ರೆ ಟ್ರೀಟಿಂಗ್ ಎಂಪ್ಲಾಯೀಸ್ ಆಸ್ ವ್ಯಾಲ್ಯೂಯಬಲ್ ಅಸೆಟ್ಸ್. ಸೊ ಎಂಪ್ಲಾಯೀಸ್ ನ ವ್ಯಾಲ್ಯೂಯಬಲ್ ಅಸೆಟ್ಸ್ ಅಂತ. ಸೊ ಮೊದಲೆಲ್ಲ ಯಾವ ತರ ಇತ್ತು, ಕೇವಲ ಅಸೆಟ್ಸ್ ಮಷಿನರಿ ಲೈಕ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅಂತದನ್ನ ಮಾತ್ರ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಹಾರ್ವರ್ಡ್ ಮಾಡೆಲ್ ಹೆಂಗ್ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿಲಿ, ಸೊ ಹ್ಯೂಮನ್ಸ್ ಕೂಡ, ಸೊ ಎಂಪ್ಲಾಯೀಸ್ ಕೂಡ ಅಲ್ಲಿ ವರ್ಕ್ ಮಾಡೋ ಆರ್ಗನೈಸೇಷನ್ಸ್ ಅಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯೀಸ್ ಕೂಡ ನೀವು ವ್ಯಾಲ್ಯೂಯಬಲ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡಬೇಕು, ಟ್ರೀಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಬ್ಯಾಲೆನ್ಸಿಂಗ್ ದ ನೀಡ್ಸ್ ಆಫ್ ದ ಆರ್ಗನೈಸೇಷನ್ಸ್ ಅಂಡ್ ದ ಇಂಡಿವಿಜುವಲ್ಸ್. ಆರ್ಗನೈಸೇಷನ್ಸ್ ಅಲ್ಲಿ ನೀಡ್ ಯಾವ ತರ ಇದೆ, ಆರ್ಗನೈಸೇಷನ್ಸ್ ಯಾವ ತರ ವರ್ಕ್ ಮಾಡಿದ್ರೆ ಅದು ಬಿಲ್ಡ್ ಆಗುತ್ತೆ, ಐ ಮೀನ್ ಮಾರ್ಕೆಟ್ ಅಲ್ಲಿ ಗ್ರೋತ್ ಆಗುತ್ತೆ. ಸೊ ಅದು ಎಷ್ಟು ಇಂಪಾರ್ಟೆಂಟು, ಸೊ ಅದೇ ತರ ಇಂಡಿವಿಜುವಲ್ಸ್ ನೀಡ್ಸ್ ಅನ್ನು ಬ್ಯಾಲೆನ್ಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಕನ್ಸಿಡರಿಂಗ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಅಂದ್ರೆ ಎಂಪ್ಲಾಯೀಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಮ್ಯುನಿಟಿ ಆಗಿರ್ಬೋದು, ಎಲ್ಲರ ಒಂದು ಇಂಟ್ರೆಸ್ಟ್ ಅನ್ನ ಕನ್ಸಿಡರ್ ಮಾಡಬೇಕು, ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಅನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಫೋಕಸ್ ಆನ್ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಆಫ್ ಹ್ಯೂಮನ್ ರಿಸೋರ್ಸ್ ಡಿಸಿಷನ್ಸ್. ಸೊ ಲಾಂಗ್ ಟರ್ಮ್ ಏನಾದ್ರು ಕಾನ್ಸಿಕ್ವೆನ್ಸಸ್ ಇದ್ರೆ ಸೊ ಅದನ್ನ ಫೋಕಸ್ ಮಾಡಬೇಕು ಹ್ಯೂಮನ್ ರಿಸೋರ್ಸ್ ಡಿಸಿಷನ್ ಅಂತ ಹೇಳ್ತಾರೆ. ದಿಸ್ ಆರ್ ಆಲ್ ದ ಎಂಫಸೈಸಸ್ ಆಫ್ ಹಾರ್ವರ್ಡ್ ಮಾಡೆಲ್, ದಟ್ ಈಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೆಲ್. ಓಕೆ, ಸೊ ಹ್ಯೂಮನ್ ರಿಸೋರ್ಸ್ ಮಾಡೆಲ್ ಸಾಕಷ್ಟು ಮಾಡೆಲ್ಸ್ ಗಳು ಬರುತ್ತೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಪ್ಲಾನ್ಸ್, ಅವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಎಸ್, ನೆಕ್ಸ್ಟ್ ಬಿ ಬಂದು ಸಿಸ್ಟಮ್ theory model. This generally organization theory, not a specifically HR model. So McGregor model ಅಂತ ಬರುತ್ತೆ. ಸೊ ಅದು ಎಕ್ಸ್ ಅಂಡ್ ಥಿಯರಿ ಎಕ್ಸ್ ಅಂಡ್ ವೈ, ಇದು ಕೂಡ ಮ್ಯಾಥ್ ಫಾಲೋವಿಂಗ್ ಅಲ್ಲಿ ಬರ್ಬೋದು, ಥಿಯರಿ ಎಕ್ಸ್ ಅಂಡ್ ಥಿಯರಿ ವೈ. ಸೊ ಯಾರು ಕೊಟ್ಟಿದ್ದು ಅಂದ್ರೆ McGregor's model. ಸೊ ವಿಚ್ ಇಸ್ ಮೋಟಿವೇಶನಲ್ ಥಿಯರಿ, ನಾಟ್ ಅ ಹ್ಯೂಮನ್ ರಿಸೋರ್ಸ್ ಮಾಡೆಲ್. ಸೊ ನಿಮಗೆ ಮೋಟಿವೇಶನಲ್ ಥಿಯರಿ ಅಂತ ಬರುತ್ತೆ, ಸಾಕಷ್ಟು ಥಿಯರೀಸ್ಗಳು ಬರುತ್ತೆ ಅಲ್ಲೂ, ಅಲ್ಲಿ McGregor's model ಬರುತ್ತೆ. ನೆಕ್ಸ್ಟ್ ಡಿ ಬಂದು ಲಾಯರ್ ಅಂಡ್ ಪೋರ್ಟರ್ ಮಾಡೆಲ್ ಅಂತ ಬಂದಾಗ ದಿಸ್ ಇಸ್ ಅ ಮೋಟಿವೇಶನ್ ಪರ್ಫಾರ್ಮೆನ್ಸ್ ಮಾಡೆಲ್, ನಾಟ್ ದ ಹ್ಯೂಮನ್ ರಿಸೋರ್ಸ್ ಮಾಡೆಲ್. ರೈಟ್, ಸೊ ದ ರೈಟ್ ಆನ್ಸರ್ ಇಸ್ ಹಾರ್ವರ್ಡ್ ಮಾಡೆಲ್. ಎಸ್, ಕ್ವೆಶ್ಚನ್ ನಂಬರ್ 39 ಈಸ್ ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದಾರೆ. ಸೊ ಆಬ್ಜೆಕ್ಟಿವ್ಸ್ ಕೇಳಿದ್ದಾರೆ, ಫಂಕ್ಷನ್ಸ್ ಕೇಳಿದ್ದಾರೆ. ಸೊ ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಡಿ ಇಸ್ ದ ರೈಟ್ ಆನ್ಸರ್. ಫಂಕ್ಷನಲ್ ಅಂತ ಬಂದಾಗ ಅಸೆಸ್ಮೆಂಟ್ ಅಂತಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪರ್ಫಾರ್ಮೆನ್ಸ್ ಸೋ ಮೆನಿ ಫಂಕ್ಷನ್ಸ್ ಫಾರ್ ದ ಅದರ್ ಡಿಪಾರ್ಟ್ಮೆಂಟ್ಸ್. ಲೈಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಎಲ್ಲಾ ಕಡೆನೂ ಫಂಕ್ಷನ್ಸ್ ಅನ್ನ ಮಾಡುತ್ತೆ, ಬೇರೆ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡುತ್ತೆ ಇದು. However, it must see the facilitation should not cost more than the benefit rendered. ಸೊ ಅದಾದ್ರೂ ಕೂಡ ಸೊ ಅದೇನ್ ಫೆಸಿಲಿಟೇಷನ್ ಮಾಡ್ಕೊಡುತ್ತೆ ಅಂದ್ರೆ ತನ್ನ ಕಾಸ್ಟ್ ಬೆನಿಫಿಟ್ ಗಿಂತ ಜಾಸ್ತಿ ಆಗ್ಬಾರ್ದು ಅನ್ನೋದನ್ನ ನೋಡ್ಕೊಳ್ಳುತ್ತೆ. ಸೊ ಅದಕ್ಕೆ ಅದನ್ನ ಅಸೆಸ್ಮೆಂಟ್ ಅಂತ ಕರೀತಾರೆ. ಸೊ ಫಂಕ್ಷನಲ್ ಅಂದ ತಕ್ಷಣ ಇಸ್ ಕಮ್ಸ್ ಅಂಡರ್ ದ ಅಸೆಸ್ಮೆಂಟ್. ಸೊ ಸೆಕೆಂಡ್ ಬಂದು ಆರ್ಗನೈಸೇಷನಲ್, ದಟ್ ಈಸ್ ಎಂಪ್ಲಾಯಿ ರಿಲೇಷನ್ಸ್. ನೋಡಿ, ಆರ್ಗನೈಸೇಷನ್ಸ್ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಮೀನ್ಸ್ ಟು ಅಚೀವ್ ದ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ in the organizations. So it serve other functional areas. So as to help them attain efficiency in their operations and attainment goal in to attain the efficiency. That's why this comes under the employee relationships. Next, societal. So human resource management must see the legal, ethical and social environmental issues. Okay. So are properly attended to it. ಸೊ ಈಕ್ವಲಿ ಆಪರ್ಚುನಿಟಿ ಕೊಡ್ತಾರೆ ಅಂಡ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ನಿಮಗೆಲ್ಲ ಗೊತ್ತು ಸೊಸೈಟಲ್ ಅಂದ ತಕ್ಷಣ ಈಕ್ವಲ್ ಪೇ ಫಾರ್ ಈಕ್ವಲ್ ಜಾಬ್ ಅಂತ ಗೊತ್ತು, ಸಮಾನ ಕೆಲಸಕ್ಕೆ ಸಮಾನ ವೇತನ. ಓಕೆ, ದ ಲೀಗಲ್ ಇಶ್ಯೂಸ್ ನಾಟ್ ಬಿ ವೈಲೇಟೆಡ್. ಸೊ ಇದು ಎಲ್ಲಿಗೆ ಬರುತ್ತೆ, ಯೂನಿಯನ್ ಮ್ಯಾನೇಜ್ಮೆಂಟ್ ರಿಲೇಷನ್. ಸೊ ಯೂನಿಯನ್ ಆಗಿ ಮ್ಯಾನೇಜ್ಮೆಂಟ್ ರಿಲೇಷನ್ಸ್ ಏನಿದೆ ಅದನ್ನ ಯೂನಿಯನ್ ಮಾಡ್ಕೋಬೇಕು, ಯೂನಿಟಿ ಮಾಡ್ಕೋಬೇಕು. ದಟ್ಸ್ ವಾಟ್ ಕಮ್ ಅಂಡರ್ ದ ಸೊಸೈಟಲ್. ಸೊ ನೆಕ್ಸ್ಟ್ ಪರ್ಸನಲ್ ಅಂತ ಕೇಳಿದ್ದಾರೆ. ಸೊ ಪರ್ಸನ್ ಇನ್ ಟುಡೇ
world, there is a shortage of requisite talent. So employees are encouraged by competitive firms to change the job. Human resource management has a responsibility to acquire, develop, utilize, and maintain the employee compensation. ಅದನ್ನೇನಂತ ಕರೀತಾರೆ ಕಾಂಪನ್ಸೇಷನ್ಸ್ ಅಂತ ಕರೀತಾರೆ. ದಟ್ಸ್ ವೈ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಫಂಕ್ಷನಲ್ಗೆ ಅಸೆಸ್ಮೆಂಟ್, ಆರ್ಗನೈಸೇಷನ್ಸ್ಗೆ ಎಂಪ್ಲಾಯಿ ರಿಲೇಷನ್, ಸೊಸೈಟಲ್ಗೆ ಯೂನಿಯನ್ ಮ್ಯಾನೇಜ್ಮೆಂಟ್ ರಿಲೇಷನ್ಸ್, ಅಂಡ್ ಪರ್ಸನಲ್ಗೆ compensations is the right answer. Yes. The 14th question is excessive reliance on internal recruitment. So first ನಿಮಗೆ internal recruitment ಅಂತ ಏನು ಅಂತ ಗೊತ್ತಿರಬೇಕು. By an organizations would lead to the serious problem of the internal recruitment ಮಾಡಿದಾಗ, so this is also comes under the human resource management under the recruitment. So recruitment ಅಲ್ಲಿ ಸೊ ಟೈಪ್ಸ್ ಆಫ್ ರಿಕ್ರೂಟ್ಮೆಂಟ್ ಬರುತ್ತೆ. ಸೊ ಇಂಟರ್ನಲ್ ರಿಕ್ರೂಟ್ಮೆಂಟ್ ಮತ್ತೆ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಅಂತ ಬರುತ್ತೆ. ಎರಡಕ್ಕೂ ಯಾವ ತರ ಡಿಫ್ರೆನ್ಸ್ ಇರುತ್ತೆ ಅಂತ ಬರುತ್ತೆ. ಸೊ ಅದು ಓದಿದಾಗ ಅರ್ಥ ಆಗುತ್ತೆ. ಸೊ ಅದ ಇಂಟರ್ನಲ್ ರಿಕ್ರೂಟ್ಮೆಂಟ್ ನ ಮಾಡ್ತಾ ಹೋದಾಗ ಆರ್ಗನೈಸೇಷನ್ಸ್ ಅಲ್ಲಿ ಸೀರಿಯಸ್ ಪ್ರಾಬ್ಲಮ್ ಯಾವ್ದು ಬರುತ್ತೆ ಅಂತಂದಾಗ ಇಟ್ ರೆಡ್ಯೂಸ್ ದ ಜಾಬ್ ಪರ್ಫಾರ್ಮೆನ್ಸ್ ಅಂತ ಆನ್ಸರ್ ಹೇಳ್ತಾ ಇದ್ದಾರೆ. ಸೊ ಅದು ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಇಂಟರ್ನಲ್ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಏನ್ ಡಿಮೆರಿಟ್ಸ್ ಇದೆ ಅಥವಾ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಫಸ್ಟ್ ತಿಳ್ಕೋಬೇಕು. ಸೊ ಇಟ್ ರಿಮೂವ್ಸ್ ದ ಕ್ವಾಲಿಫೈಡ್ ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನಲ್ ಫ್ರಮ್ ಒನ್ ರೋಲ್ ಟು ಮೋರ್ ಸೀನಿಯರ್ ವಿಲ್ ಕ್ರಿಯೇಟ್ ಕಾನ್ಸಿಕ್ವೆನ್ಷನಲ್ ವೇಕೆನ್ಸಿ ನೀಡ್ಸ್. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಯಾರೋ ಒಬ್ಬ ಕ್ವಾಲಿಫೈಡ್ ಪರ್ಸನ್ ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ ವರ್ಕ್ ಮಾಡ್ತಾ ಇರ್ತಾನೆ ಆ ರೋಲ್ ಅಲ್ಲಿ, ಅವನನ್ನ ರಿಮೂವ್ ಮಾಡಿದಾಗ ಸೊ ಅದೇನಾಗುತ್ತೆ ಕಾನ್ಸಿಕ್ವೆನ್ಸಸ್ ವೇಕೆನ್ಸೀಸ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. So next it has the potential to create the resentment with existing employees. ಅದೇನ್ ಮಾಡುತ್ತೆ ಅಂತಂದ್ರೆ ಎಕ್ಸಿಸ್ಟಿಂಗ್ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವ್ರ ನಡುವೆ ಅದೇನ್ ಮಾಡುತ್ತೆ ಅಂತಂದ್ರೆ ಒಂದು ಸೆಂಟಿಮೆಂಟ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಆಲ್ ದ ಡಿಸ್ಅಡ್ವಾಂಟೇಜಸ್. ಯು ಆರ್ ನಾಟ್ ಸೀಕಿಂಗ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಫ್ರಮ್ ವೈಡರ್ ಪೊಟೆನ್ಶಿಯಲ್ ಟ್ಯಾಲೆಂಟ್ ಪೂಲ್. ನೀವು ಯಾವಾಗಲೂ ಇಂಟರ್ನಲ್ ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ರೆ ಸೊ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಔಟ್ಸೈಡ್ ಇರ್ತಾರೆ. ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಮಾಡಿದ್ರೆ ನಿಮಗೆ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಸಿಗ್ತಾರೆ. ಬಟ್ ನೀವು ಅದನ್ನ ಬಯಸ್ತಾನೆ ಇಲ್ಲ, ನೀವು ಕ್ವಾಲಿಫೈಡ್ ಕ್ಯಾಂಡಿಡೇಟ್ ನ ಬಳಸ್ತಾನೆ ಇಲ್ಲ. ಸೊ ಟ್ಯಾಲೆಂಟ್ ಪೂಲ್, ಪೊಟೆನ್ಶಿಯಲ್ ಟ್ಯಾಲೆಂಟ್ ಪೂಲ್ ನೀವು ಯೂಸ್ ಮಾಡ್ಕೋತಾನೆ ಇಲ್ಲ. ಸೊ ದಿಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂಡ್ ಇಟ್ ಮೇ ಸ್ಟಿಲ್ ಬಿ ಇನೋವೇಷನ್ಸ್ ಆರ್ diversity if the work culture does not receive fresh thinking from the external sources. ನೋಡಿ ಸೆಲ್ಫ್ ಇನೋವೇಷನ್ಸ್ ಅಂದ್ರೆ ಅದಕ್ಕೆ ಅಡೆತಡೆ ಮಾಡಿದೆ ಅಂತ ಅಂದ್ರೆ ಅನ್ವೇಷಣೆ ಮಾಡೋದಕ್ಕೆ ಅಥವಾ ಡೈವರ್ಸಿಟಿ ಮಾಡೋದಕ್ಕೆ ವರ್ಕ್ ಕಲ್ಚರ್ನ ಅದು ಅಲೋ ಮಾಡ್ಕೋತಾ ಇಲ್ಲ. ಫ್ರೆಶ್ ಆಗಿ ಥಿಂಕ್ ಮಾಡೋದು, ಹೊಸದಾಗಿ ಥಿಂಕ್ ಮಾಡೋದನ್ನ ಎಕ್ಸ್ಟರ್ನಲ್ ಸೋರ್ಸಸ್ ಇಂದ ತಗೋತಾನೆ ಇಲ್ಲ. ದಟ್ ಈಸ್ disadvantages of internal recruitment. And removing a member of an existing team may disrupt the overall group's performance of the company. So these are all the disadvantages of the internal recruitment. So internal recruitment ಮಾಡೋದ್ರಿಂದ ಆರ್ಗನೈಸೇಷನ್ ಸೀರಿಯಸ್ ಪ್ರಾಬ್ಲಮ್ ಯಾವ್ದು ಕ್ರಿಯೇಟ್ ಆಗುತ್ತೆ ಅಂದ್ರೆ ಒಂದು ಜಾಬ್ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ರೆಡ್ಯೂಸ್ ಆಗುತ್ತೆ. ಸೊ ಪರ್ಫಾರ್ಮೆನ್ಸ್ ಆಗಲ್ಲ, ಒಂದು ಸ್ಕಿಲ್ ಇರಲ್ಲ, ಒಂದು ನಾಲೆಜ್ ಇರಲ್ಲ, ಅವ್ರಿಗೆ ಒಂದು ಟ್ಯಾಲೆಂಟ್ ಇರಲ್ಲ, ಸೊ ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ಅವ್ರವರೇ ವರ್ಕ್ ಮಾಡ್ತಾ ಇದ್ರೆ ಅಲ್ಲಲ್ಲೇ ಇಂಟರ್ನಲ್ ರಿಕ್ರೂಟ್ಮೆಂಟ್ ಆಗ್ತಾ ಇದ್ರೆ ಸೊ ತುಂಬಾ ವೇಕೆನ್ಸೀಸ್ ಗಳಿಗೆ ಫ್ರೆಶ್ ಆಗಿ ಥಿಂಕ್ ಮಾಡೋದೇ ಸಿಗದೇ ಇಲ್ಲ. ಮತ್ತೆ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸು ಹಳೆ ಎಂಪ್ಲಾಯೀಸ್ ಜೊತೆನೆ ಒಂದು ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೋತಾರೆ. ಸೊ ಒಂದು ಡೈವರ್ಸಿಟಿ ಇರಲ್ಲ, ಇನೋವೇಷನ್ಸ್ ಇರಲ್ಲ, ಕ್ವಾಲಿಫೈಡ್ ಕ್ಯಾಂಡಿಡೇಟ್ಗೆ ಅವಕಾಶ ಸಿಗಲ್ಲ. ದಿಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಇಂಟರ್ನಲ್ ರಿಕ್ರೂಟ್ಮೆಂಟ್. ಓಕೆ, ನೆಕ್ಸ್ಟ್ ಕ್ಲಾಸ್ ಇಂದ 41 ಫಸ್ಟ್ ಕ್ವೆಶನ್ಸ್ ಇಂದ ಶುರು ಮಾಡ್ತಾ ಹೋಗೋಣ. ಇನ್ ರಿಮೈನಿಂಗ್ 10 ಕ್ವೆಶನ್ಸ್ ಇದೆ. ನಿಮ್ಮ 2017 ಪೇಪರ್ 1 ಪಾರ್ಟ್ 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ 75 ಕ್ವೆಶನ್ಸ್ ಇದೆ. ಸೊ ಆದಷ್ಟು ಬೇಗ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮಗೆ ಯೂಸ್ಫುಲ್ ಆಗ್ತಾ ಇದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಟೆಲಿಗ್ರಾಮ್ ಮತ್ತೆ ಚಾನಲ್ ಇದೆ, ಸೊ ಅಲ್ಲಿಗೆ ಜಾಯ್ನ್ ಆಗಿ. ಓಕೆ, ಸೊ ಥ್ಯಾಂಕ್ ಯು.